ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ದ್ವಿತೀಯ PUCಯ ಅಂದರೆ ಸೆಕೆಂಡ್ PUCಯ ಬಿಸ್ನೆಸ್ ಸ್ಟಡೀಸಿನ ವ್ಯವಹಾರ ಅಧ್ಯಯನದ 4ನೆಯ ಪಾಠ ಪ್ಲಾನಿಂಗ್. ಸೊ ಪ್ಲಾನಿಂಗ್ ಪಾಠದಲ್ಲಿ ಯಾವುದೆಲ್ಲ ಟಾಪಿಕ್ಗಳು ಕಲಿಯಕ್ಕೆ ಸಿಗ್ತದೆ, ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಗಿದೆ ನೋಡೋಣ ಬನ್ನಿ. ಪ್ಲಾನಿಂಗ್ ಚಾಪ್ಟರಿನಿಂದ 1 ಮಾರ್ಕ್ 2 ಪ್ರಶ್ನೆ ಬರ್ತದೆ, 2 ಮಾರ್ಕ್ 1 ಪ್ರಶ್ನೆ ಬರ್ತದೆ, 4 ಮಾರ್ಕ್ 1 ಪ್ರಶ್ನೆ ಬರ್ತದೆ, 8 ಮಾರ್ಕಿನಿಂದ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ. ಪ್ಲಾನಿಂಗ್ ಚಾಪ್ಟರಿನಿಂದ 7 ಮಾರ್ಕ್ಸ್ ಅಷ್ಟು ಫೈನಲ್ ಎಕ್ಸಾಮಿನೇಷನ್ಗೆ ಬರ್ತದೆ. ಸೊ ಪ್ಲಾನಿಂಗ್ ಚಾಪ್ಟರಿನಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ 1 ಪ್ರಶ್ನೆ, 8 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ. ಒಟ್ಟು ಈ ಪಾಠದಿಂದ 7 ಮಾರ್ಕ್ಸ್ ಅಷ್ಟು ಫೈನಲ್ ಎಕ್ಸಾಮಿನೇಷನ್ಗೆ ಬರ್ತದೆ. ಹಾಗಾದ್ರೆ ಈ ಪಾಠದಲ್ಲಿ ಕಲಿಯಕ್ಕೆ ಯಾವುದೆಲ್ಲ ಟಾಪಿಕ್ ಇದೆ, ಏನೆಲ್ಲ ಕಲಿಯಕ್ಕೆ ಸಿಗ್ತದೆ ನೋಡೋಣ ಬನ್ನಿ. ಮೊದಲನೆಯ ಟಾಪಿಕ್ ಕಾನ್ಸೆಪ್ಟ್ ಆಫ್ ಪ್ಲಾನಿಂಗ್. ಏನು ಪ್ಲಾನಿಂಗ್ ಅಂದ್ರೆ ಅರ್ಥ ನೋಡಿ. ನಾವು ಯಾವುದೇ ಕೆಲಸ ಮಾಡಕ್ಕೆ ಮುಂಚೆ ಆ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅಂತ ಕೂತ್ಕೊಂಡು ಯೋಚಿಸ್ತೇವೆ. ಆ ಕೆಲಸಕ್ಕೆ ಯಾವುದೆಲ್ಲ ಅಡ್ಡಿ ಬರ್ಬೋದು, ಆ ಕೆಲಸವನ್ನ ಆರ್ಗನೈಸ್ಡ್ ಆಗಿ ಮಾಡಲಿಕ್ಕೆ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಇವೆಲ್ಲವನ್ನು ಯೋಚಿಸ್ತೇವೆ. ಇವೆಲ್ಲವನ್ನು ಯೋಚಿಸಿ ಆ ಕೆಲಸಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳೋದನ್ನ ನಾವೇನಂತ ಕರಿತೇವೆ? ಪ್ಲಾನಿಂಗ್ ಅಂತ ಕರಿತೇವೆ. ಸೊ ಪ್ಲಾನಿಂಗ್ ಅಂದ್ರೆ ಏನು ಅರ್ಥ? Planning is setting objectives for a given period, formulating various courses of action to achieve them and selecting the best possible alternative among the available option. So ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಮುಂಚೆ ಆ ಕೆಲಸವನ್ನ ಮಾಡಕ್ಕೆ ಇರ್ತಕ್ಕಂತಹ ಉದ್ದೇಶ ಏನು, ಆ ಕೆಲಸವನ್ನ ಮಾಡಲಿಕ್ಕೆ ಇರ್ತಕ್ಕಂತಹ ಆಪ್ಷನ್ಗಳು ಯಾವುವು, ಅದರಲ್ಲಿ ನಾವು ಹಾಕಬೇಕಾದಂತಹ ಸ್ಟ್ರಾಟಜಿ ಯಾವುದು, ತಗೊಳ್ಬೇಕಾಗಿರ್ತಕ್ಕಂತಹ ಬೆಸ್ಟ್ ಆಪ್ಷನ್ ಯಾವುದು ಅನ್ನೋ ಪ್ರೊಸೀಜರ್ನ ನಾವೇನಂತ ಕರಿತೇವೆ? ಪ್ಲಾನಿಂಗ್ ಅಂತ ಕರಿತೇವೆ. ಸೊ ಐ ರಿಪೀಟ್, ಪ್ಲಾನಿಂಗ್ ಇಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಫಾರ್ ಅ ಗಿವನ್ ಪೀರಿಯಡ್. ಉದ್ದೇಶಗಳನ್ನ ಸೆಟ್ ಮಾಡೋದು, ಫಾರ್ಮ್ಯುಲೇಟಿಂಗ್ ಕೋರ್ಸಸ್ ಆಫ್ ಆಕ್ಷನ್, ಸ್ಟ್ರಾಟಜಿಗಳನ್ನ ಹಾಕೋದು, ಸೆಲೆಕ್ಟಿಂಗ್ ದ ಬೆಸ್ಟ್ ಸ್ಟ್ರಾಟಜಿ ಟು ಪರ್ಫಾರ್ಮ್ ದ ಟಾಸ್ಕ್. Interesting. So planning is closely connected with creativity and innovation as it requires formulating ideas on how to approach particular task before execution. So ಯಾವುದೇ ಒಂದು ಪ್ಲಾನಿಂಗ್ ಕ್ರಿಯೇಟಿವಿಟಿ ಮತ್ತು ಇನೋವೇಷನ್ಗೆ ಜೋಡಣೆ ಆಗಿರ್ತದೆ. ಒಂದು ಟಾಸ್ಕಿಗೆ ಯಾವ ರೀತಿ ಐಡಿಯಾಗಳನ್ನ ಫಾರ್ಮ್ಯುಲೇಟ್ ಮಾಡಬೇಕು, ಯಾವ ಅಪ್ರೋಚ್ ಅನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ಪ್ಲಾನಿಂಗ್ ನಮಗೆ ಕಳಿಸ್ಕೊಡುತ್ತೆ. ಮೀನ್ಸ್ ಅಂಡ್ ಎಂಡ್ಸ್ ಏನಿದರ ಅರ್ಥ? ಯಾವುದೇ ಒಂದು ಪ್ಲಾನಿಂಗ್ ಅನ್ನ ವಾಟ್ ಇಸ್ ಟು ಬಿ ಡನ್ ಅಂಡ್ ಹೌ ಇಟ್ ಇಸ್ ಟು ಬಿ ಡನ್ ಅನ್ನೋದನ್ನ ಪ್ಲಾನಿಂಗ್ ನಮಗೆ ಕಲಿಸ್ಕೊಡ್ತದೆ. ನಾವು ಒಂದು ಕೆಲಸದಲ್ಲಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ಲಾನಿಂಗ್ ನಮಗೆ ಕಲಿಸ್ಕೊಡ್ತದೆ. ಯಾಕೆ ಅಂದರೆ ಯಾವುದೇ ಮನುಷ್ಯನಿಗೆ, ಯಾವುದೇ ಸಂಸ್ಥೆಗೆ, ಯಾವುದೇ ಆರ್ಗನೈಸೇಷನ್ಗೆ ಯಾವಾಗಲೂ ಟೈಮ್ ಏನಾಗಿರುತ್ತೆ? ಲಿಮಿಟೆಡ್ ಆಗಿರುತ್ತೆ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಸೊ ಇವಾಗ ನಾವು ಕಲ್ತ್ಕೊಂಡ್ವಿ ಪ್ಲಾನಿಂಗ್ ಅಂದ್ರೆ ಏನರ್ಥ. ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಿಗೆ ಒಂದು ಉದ್ದೇಶವನ್ನ ಕಂಡುಕೊಂಡು ಆ ಕೆಲಸವನ್ನ ಮಾಡಲಿಕ್ಕೆ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ಸ್ಟ್ರಾಟಜಿಗಳನ್ನ ಫಾರ್ಮ್ಯುಲೇಟ್ ಮಾಡಿ
ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಾವೇನಂತ ಕರಿತೇವೆ, ಪ್ಲಾನಿಂಗ್ ಅಂತ ಕರಿತೇವೆ. ವಾಟ್ ಟು ಬಿ ಡನ್, ಹೌ ಇಟ್ ಹ್ಯಾಸ್ ಟು ಬಿ ಡನ್ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಪ್ಲಾನಿಂಗ್ ಉತ್ತರ ಕೊಡ್ತದೆ. ಹಾಗಾದ್ರೆ ಪ್ಲಾನಿಂಗ್ ನ ಇಂಪಾರ್ಟೆನ್ಸ್ ಏನು, ಯಾತಕ್ಕೋಸ್ಕರ ಪ್ಲಾನಿಂಗ್ ಮಾಡಬೇಕು? ಮೊದಲನೆಯದು, ಇಟ್ ಪ್ರೊವೈಡ್ಸ್ ಡೈರೆಕ್ಷನ್. ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಉದ್ದೇಶ ಇರಬೇಕು, ಒಂದು ದಿಶೆ ಇರಬೇಕು, ಒಂದು ಗುರಿ ಇರಬೇಕು. ಆ ಥರ ಉದ್ದೇಶವನ್ನ, ಆ ಥರ ಒಂದು ದಿಶೆಯನ್ನ, ಆ ಥರ ಒಂದು ಗುರಿಯನ್ನ ಪ್ಲಾನಿಂಗ್ ಕೊಡ್ತದೆ. ಸೊ ಪ್ಲಾನಿಂಗ್ ಯಾವಾಗಲೂ ಡೈರೆಕ್ಷನ್ ಅಂದ್ರೆ ದಿಶೆಯನ್ನ ಕೊಡ್ತದೆ. ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ಎಲ್ಲ ಕೆಲಸಗಳನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಪಾತಲ್ಲಿ ಹೋದ್ರೆ ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುತ್ತೆ, ಯಾವ ರೀತಿ ಆ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಪ್ಲಾನಿಂಗ್ ಹೇಳ್ಕೊಡ್ತದೆ. ನೆಕ್ಸ್ಟ್, ಇಟ್ ರೆಡ್ಯೂಸಸ್ ಅನ್ಸರ್ಟನ್ಟಿ. ಯಾವಾಗಲೂ ಮಕ್ಕಳೇ ಒಂದು ತಿಳ್ಕೊಳ್ಳಿ, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಎಲ್ಲರೂ 100% ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಎಡವಟ್ಟು ಆಗೇ ಆಗುತ್ತೆ, ಯಾವುದೋ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಆದರೆ ನಾವು ಆ ಕೆಲಸಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳದಂಗೆ ಎಡವಟ್ಟು ಮಾಡಿದ್ರೆ ಆಗ ಅದು ತಪ್ಪಾಗುತ್ತೆ. ಆದರೆ ನಾವು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸಗಳನ್ನು ನಡೆಸಲಿಕ್ಕೆ ಒಂದು ಅಚ್ಚುಕಟ್ಟಾದ ಪ್ಲಾನ್ ಅನ್ನ ಮಾಡಿಕೊಂಡು ಕೆಲಸಗಳನ್ನು ನಡೆಸಿದ್ರೆ ಆ ಕೆಲಸದಲ್ಲಿ ಆಗುವಂತಹ ಎಡವಟ್ಟು, ಮಿಸ್ಟೇಕ್ಗಳು, ತಪ್ಪುಗಳು ಆ ಕೆಲಸದಿಂದ ಬೇರೆಯವ್ರಿಗೆ ಆಗ್ಬೋದಾದಂತಹ ತೊಂದರೆಗಳನ್ನ ಪ್ಲಾನಿಂಗ್ ಅವಾಯ್ಡ್ ಮಾಡುತ್ತದೆ. ಸೊ ಪ್ಲಾನಿಂಗ್ ಆಲ್ವೇಸ್ ರೆಡ್ಯೂಸಸ್ uncertainty. So by anticipating changes and developing managerial responses to them, planning helps the organization to deal with uncertain events, minimize their negative impact. ನಾನು ಹೇಳಿದ ಹಾಗೆ ನೆಗೆಟಿವ್ ಇಂಪ್ಯಾಕ್ಟ್, ಎಡವಟ್ಟುಗಳು, ತಪ್ಪುಗಳು, ಮಿಸ್ಟೇಕ್ಗಳು ಇವೆಲ್ಲವೂ ನೆಗೆಟಿವ್ ಇಂಪ್ಯಾಕ್ಟ್. ಈ ತರ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂದ್ರೆ ಪ್ಲಾನಿಂಗ್ ಏನಾಗುತ್ತೆ, ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಮಿನಿಮೈಸಸ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ನೋಡಿ, ನಾವು ಯಾವುದೇ ಒಂದು ಸಂಸ್ಥೆಯಲ್ಲಿ ಹಲವಾರು ಗೋಲ್ಸ್ ಅನ್ನ ಇಟ್ಕೊಂಡು ಆ ಗೋಲ್ಸ್ ಅನ್ನ ಅಚೀವ್ ಮಾಡುವಂತಹ ಡೈರೆಕ್ಷನ್ನಿಗೆ ನಾವೆಲ್ಲರೂ ಹೋಗ್ತಾ ಇರ್ತೇವೆ, ಕರೆಕ್ಟಾ? ಯಾವುದೇ ಗೋಲ್ಸ್ ಅನ್ನ ಅಚೀವ್ ಮಾಡಬೇಕಾದ್ರೆ ಒಂದು ಕ್ಲಿಯರ್ ಕಟ್ ಪಾತ್ ಇರಬೇಕು, ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ ಇರಬೇಕು. ಆ ತರ ಕ್ಲಿಯರ್ ಕಟ್ ಪಾತ್ ಇದ್ದಾಗ, ಆ ತರ ಕ್ಲಿಯರ್ ಕಟ್ ಡೈರೆಕ್ಷನ್ ಇದ್ದಾಗ ನಾವು ಮಾಡುವಂತ ಕೆಲಸಗಳು ಕೂಡ ಪರ್ಫೆಕ್ಟ್ ಆಗಿ ಆಗ್ತದೆ. ನಾವು ಕ್ಲಿಯರ್ ಕಟ್ ಪಾತ್ ಇಲ್ಲದೆ, ಒಂದು ಪ್ಲಾನಿಂಗ್ ಇಲ್ಲದೆ, ಒಂದು ಡೈರೆಕ್ಷನ್ ಇಲ್ಲದೆ ಯಾವುದೇ ಕೆಲಸವನ್ನ ಮಾಡಿದ್ರೂ ಅದರಲ್ಲಿ ಟೈಮ್ ಹಾಳಾಗ್ತದೆ. ನಾವು ಏನೋ ಕೆಲಸ ಮಾಡಕ್ ಹೋಗಿ ಮತ್ತೇನೋ ಕೆಲಸ ಮಾಡ್ತೀವಿ, ನಾವು ಮಾಡಿದಂಥ ಅಷ್ಟು ಎಫರ್ಟ್ಸು ವೇಸ್ಟ್ ಆಗುತ್ತೆ. ಆದ್ರಿಂದ ಯಾವುದೇ ಒಂದು ಸಂಸ್ಥೆಯಲ್ಲಿ ಅದು ನೌಕರರಾಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಪ್ಪರ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಯಾರೇ ಆಗಿರ್ಬೋದು, ಪ್ಲಾನಿಂಗ್ ಅನ್ನ ಮಾಡಿ ಅವರ ಕೆಲಸವನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಅದರಿಂದ ಆಗುವಂತಹ ವೇಸ್ಟೇಜ್ ಆಫ್ ರಿಸೋರ್ಸಸ್ ಆಗಿರ್ಬೋದು, ವೇಸ್ಟೇಜ್ ಆಫ್ ಟೈಮ್ ಆಗಿರ್ಬೋದು, ಬೇರೆ ಯಾವುದೇ ತರಹದ ವೇಸ್ಟೇಜ್ ಆಗಿರ್ಬೋದು, ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ಪ್ರಮೋಟ್ಸ್ ಇನೋವೇಷನ್. ಹೇಗೆ ನೋಡಿ, ಯಾವುದೇ ಒಂದು ಪ್ಲಾನಿಂಗ್ ಮಾಡಿದಾಗ ನಾವು ಈ ಕೆಲಸವನ್ನ ಈ ರೀತಿ ಅಚ್ಚುಕಟ್ಟಾಗಿ ಇದೇ ಮೆಥಡಾಲಜಿಯಲ್ಲಿ ಮಾಡಬೇಕು, ಹೀಗೀಗೆ ಮಾಡಬೇಕು, ಈ ರೀತಿಯಲ್ಲೇ ಮಾಡಬೇಕು ಅಂತ ಒಂದು ಕ್ಲಿಯರ್ ಕಟ್ ಪಾತ್ ಅನ್ನ ಹಾಕೊಂಡಿರ್ತೇವೆ. ಆ ತರ ಒಂದು ಕ್ಲಿಯರ್ ಕಟ್ ಪಾತ್ ಅನ್ನ ಹಾಕೊಂಡಾಗ ಅದನ್ನ ಅಚೀವ್ ಮಾಡಲಿಕ್ಕೆ ನಾವು ಯಾವುದೆಲ್ಲ ಹೊಸ ಮೆಥಡ್ಗಳನ್ನ ಉಪಯೋಗಿಸ್ಬೋದು, ಅದನ್ನ ಅಚೀವ್ ಮಾಡಕ್ಕೆ ಯಾವುದೆಲ್ಲ ಹೊಸ ಇನೋವೇಷನ್ಗಳನ್ನ ಯೂಸ್ ಮಾಡ್ಬೋದು ಅಂತ ತಲೆ ಓಡಿಸ್ತೇವೆ, ಕರೆಕ್ಟಾ? ಅದರಿಂದ ಇನೋವೇಷನ್ ಏನಾಗುತ್ತೆ, ಸ್ಪಾರ್ಕ್ ಆಗುತ್ತೆ. ಸೊ ಯಾವುದೇ ಒಂದು ಪ್ಲಾನಿಂಗ್ ಫಂಕ್ಷನ್ ಇಂದ ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಇನೋವೇಷನ್ ಯಾವಾಗ್ಲೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ ಸಿಗುತ್ತೆ,
ಅನ್ಸರ್ಟನ್ಟಿ ಕಡಿಮೆ ಆಗುತ್ತೆ ಮತ್ತು ಆಕ್ಟಿವಿಟೀಸ್ ಅಲ್ಲಿ ಆಗ್ತಕ್ಕಂತಹ ಎಫರ್ಟ್ಗಳ ವೇಸ್ಟೇಜ್ ಏನಾಗುತ್ತೆ, ಕಡಿಮೆ ಆಗ್ತದೆ. ನೋಡಿ, ಆಸ್ ದ ಫಸ್ಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, planning provides a platform for new ideas to take shape into concrete plans, guiding future actions for growth and prosperity. ಸೊ ನಾನು ಇವಾಗಲೇ ಹೇಳಿದ ಹಾಗೆ ನಾವು ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಉದ್ದೇಶಗಳಿರ್ತವೆ. ಆ ಉದ್ದೇಶಗಳನ್ನು ಅಚೀವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿದಾಗ ನಮಗೆ ಹೊಸ ಹೊಸ ಪಾತ್ಗಳು ಸಿಗುತ್ತೆ. ಅದು ನ್ಯಾಚುರಲ್ ಆಗಿ ಇನೋವೇಷನ್ನಿಗೆ ದಾರಿ ಮಾಡಿಕೊಡ್ತದೆ. ಇನೋವೇಷನ್ ಮಾಡಿದ್ರೆ ಆರ್ಗನೈಸೇಷನ್ನಿನ ಗ್ರೋತ್ ಆಗಿರ್ಬೋದು, ಪ್ರಾಸ್ಪರಿಟಿ ಆಗಿರ್ಬೋದು, ಹಾಗೆ ಆಗುತ್ತೆ. ಮುಂದೇನು ಟಾಪಿಕ್ ಇದೆ, ಹೀಗೆ ಹಲವಾರು ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನು ತಗೊಂಡು ಮುಂದಿನ ಟಾಪಿಕ್ ಕಲಿಯೋಣ ಬನ್ನಿ ಮಕ್ಕಳ. ಮೋರ್ ಬೆನಿಫಿಟ್ಸ್ ಆಫ್ ಪ್ಲಾನಿಂಗ್. ಸೊ ಇಟ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಯಾವುದೇ ಒಂದು ಪ್ಲಾನು ಅನ್ಸರ್ಟನ್ಟಿಯನ್ನು ಕಡಿಮೆ ಮಾಡುತ್ತೆ, ಇನೋವೇಷನ್ನಿಗೆ ದಾರಿ ಮಾಡಿಕೊಡುತ್ತೆ ಮತ್ತು ನಮಗೆ ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ ಅನ್ನ ಕೊಡುತ್ತೆ. ರಿಸೋರ್ಸಸ್ಗಳು ವೇಸ್ಟ್ ಆಗೋದ್ರಿಂದ ತಪ್ಪಿಸುತ್ತೆ. ಇದೆಲ್ಲವೂ ನಮಗೇನ್ ಮಾಡುತ್ತೆ, ಡಿಸಿಷನ್ ಮೇಕಿಂಗ್ಗೆ ದಾರಿ ಮಾಡಿಕೊಡುತ್ತೆ ಮಕ್ಕಳ. ನಾನು ಯಾವುದೇ ವೇಸ್ಟೇಜ್ ಆಫ್ ರಿಸೋರ್ಸಸ್ ಅನ್ನ ರೆಡ್ಯೂಸ್ ಮಾಡಬೇಕು, ಡಿಸಿಷನ್ ತಗೊಳ್ಬೇಕಾಗತ್ತೆ. ಯಾವುದೇ ಒಂದು ಕ್ಲಿಯರ್ ಕಟ್ ಪಾತ್ ಅಲ್ಲಿ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು, ಡಿಸಿಷನ್ ತಗೊಳ್ಬೇಕಾಗತ್ತೆ. ಅನ್ಸರ್ಟಿನಿಟಿಯನ್ನ ರೆಡ್ಯೂಸ್ ಮಾಡಬೇಕು, ಇನೋವೇಷನ್ ಅನ್ನ ತರಬೇಕು. ಇವೆಲ್ಲವಕ್ಕೂ ನಿರ್ಧಾರಗಳು ಮಾಡೋದು ಬಹಳ ಮುಖ್ಯವಾಗುತ್ತೆ. ನನ್ನ ತಲೆಯಲ್ಲಿ ಉದ್ದೇಶಗಳನ್ನ ಅಚೀವ್ ಮಾಡಲಿಕ್ಕೆ ಒಂದು ಕ್ಲಿಯರ್ ಕಟ್ ಪ್ಲಾನ್ ಇದ್ದಾಗ, ಬ್ಲೂ ಪ್ರಿಂಟ್ ಇದ್ದಾಗ, ನಾನು ತಗೊಳ್ತಕ್ಕಂತಹ ನಿರ್ಧಾರಗಳು ಏನಾಗುತ್ತೆ, ಸುಲಭವಾಗುತ್ತೆ. ಅದಕ್ಕೆ ಪ್ಲಾನಿಂಗ್ ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಪ್ಲಾನಿಂಗ್ ಹೆಲ್ಪ್ಸ್ ದ ಮ್ಯಾನೇಜರ್ಸ್ ಟು ಎವ್ಯಾಲ್ಯೂಯೇಟ್ alternatives, select the most available proposition by setting targets and predicting future ಕಂಡೀಷನ್ಸ್. ಸೊ ನಮ್ಮ ಸಂಸ್ಥೆಗೆ ಅತ್ಯುತ್ತಮವಾಗಿ ಆಗಬೇಕಾಗಿರ್ತಕ್ಕಂತಹ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಪ್ಲಾನಿಂಗ್ ಯಾವಾಗಲೂ ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಇಟ್ ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್. ಏನು ಯಾವಾಗಲೂ ಕಂಟ್ರೋಲಿಂಗ್ ಅಂದ್ರೆ ಏನರ್ಥ? ಯಾವುದೇ ಒಂದು ಸಂಸ್ಥೆಯಲ್ಲಿ ಆಕ್ಚುವಲ್ ಪರ್ಫಾರ್ಮೆನ್ಸ್ ಮತ್ತು ಎಸ್ಟಾಬ್ಲಿಷ್ಡ್ ಪರ್ಫಾರ್ಮೆನ್ಸ್ ಇವೆರಡರ ನಡುವಿನ ಅಂತರವನ್ನ ನಾವೇನಂತ ಕರಿತೇವೆ, ಕಂಟ್ರೋಲಿಂಗ್ ಅಂತ ಕರಿತೇವೆ. ಸೊ ಕಂಟ್ರೋಲಿಂಗ್ ಅಂದ್ರೆ ಏನರ್ಥ? ದ ಡಿವಿಯೇಷನ್ ಬಿಟ್ವೀನ್ ಆಕ್ಚುವಲ್ ಪರ್ಫಾರ್ಮೆನ್ಸ್, ಸ್ಟ್ಯಾಂಡರ್ಡ್ ಅಥವಾ ಎಸ್ಟಾಬ್ಲಿಷ್ಡ್ ಪರ್ಫಾರ್ಮೆನ್ಸ್, ಇವೆರಡರ ನಡುವಿನ ಡಿವಿಯೇಷನ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಜಾಸ್ತಿ ಡಿವಿಯೇಷನ್ ಆಗ್ತಾ ಇದ್ರೆ ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಕ್ಕೆ, ಅಕಸ್ಮಾತ್ ಕಡಿಮೆ ಡಿವಿಯೇಷನ್ ಆದ್ರೆ ಅವರನ್ನು ಅಪ್ರಿಷಿಯೇಟ್ ಮಾಡಿ ಮತ್ತಷ್ಟು ಹೆಚ್ಚು ಪರ್ಫಾರ್ಮ್ ಮಾಡಲಿಕ್ಕೆ ಮಾಡೋ ಹಾಗೆ ಪ್ಲಾನಿಂಗ್ ಯಾವಾಗಲೂ ಏನ್ ಮಾಡ್ತದೆ, ಸಹಾಯ ಮಾಡ್ತದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಪ್ಲಾನಿಂಗ್ ಎಸ್ಟಾಬ್ಲಿಷಸ್ ದ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನಿದೆ ನೋಡೋಣ ಬನ್ನಿ. ಫೀಚರ್ಸ್ ಆಫ್ ಪ್ಲಾನಿಂಗ್. ಮೊದಲನೆಯ ಫೀಚರ್ ಯಾವುದು? ಫೋಕಸಸ್ ಆನ್ ಆಬ್ಜೆಕ್ಟಿವ್ಸ್. ನೋಡಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ತನ್ನ ಉದ್ದೇಶಗಳ ಮೇಲೆ ಫೋಕಸ್ ಮಾಡೋದು ಬಹಳ ಮುಖ್ಯ. ಆ ಥರ ಉದ್ದೇಶಗಳನ್ನ ಅಚೀವ್ ಮಾಡಲಿಕ್ಕೆ, ಆ ಉದ್ದೇಶಗಳನ್ನ ಹೇಗೆ ಅಚೀವ್ ಮಾಡಬೇಕು, ಆ ಉದ್ದೇಶಗಳನ್ನ ಅಚೀವ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಪ್ಲಾನಿಂಗ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಪ್ಲಾನಿಂಗ್ ಹ್ಯಾಸ್ ನೋ ಮೀನಿಂಗ್ unless and until it contributes to the achievement of predetermined organizational goals. ನಮ್ಮ ಸಂಸ್ಥೆಯ ಉದ್ದೇಶಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಯಾವುದೇ ಪ್ಲಾನ್ ಮಾಡಿ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ. ಇಟ್ ಇಸ್ ಕಂಟಿನ್ಯೂಯಸ್. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಯಾವುದೇ ಸಂಸ್ಥೆಯಲ್ಲಿ ಗ್ರೋತ್, ಪ್ರಾಫಿಟ್, ಸರ್ವೈವಲ್ ಇವು ಮೂರು ಬೇಸಿಕ್ ಆಬ್ಜೆಕ್ಟಿವ್ಸ್. ಈ ಮೂರನ್ನು ಅಚೀವ್ ಮಾಡಲಿಕ್ಕೆ
ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಸ್ಥೆಯ ಪ್ರತಿಯೊಂದು ಹಂತದಲ್ಲೂ ಪ್ಲಾನಿಂಗ್ ಮಾಡಬೇಕಾಗ್ತದೆ. ಇದು ಹೀಗೆ ನಡಿಬೇಕು, ಈ ರೀತಿಯೇ ಆಗಬೇಕು, ಈ ರೀತಿ ಆದ್ರೆ ಈ ಪರ್ಫಾರ್ಮೆನ್ಸ್ ಬರುತ್ತೆ, ಈ ತರ ಕೆಟ್ಟದಾದ್ರೆ ಪರ್ಫಾರ್ಮೆನ್ಸ್ ಕೆಟ್ಟಿ ಹೋಗುತ್ತೆ. ಇವೆಲ್ಲವನ್ನು ಸಂಸ್ಥೆ ಏನಾಡುತ್ತೆ, ಯೋಚನೆ ಮಾಡ್ತಾನೇ ಇರಬೇಕಾಗತ್ತೆ, ಕಂಟಿನ್ಯೂಸ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಸೊ ಪ್ಲಾನಿಂಗ್ ಯಾವಾಗ್ಲೂ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಪ್ರೈಮರಿ ಫಂಕ್ಷನ್, ನಾನಿವಾಗ ಆಗ್ಲೇ ಹೇಳಿದ ಹಾಗೆ, ಯಾವುದೇ ಒಂದು ಉದ್ದೇಶವನ್ನ ಅಚೀವ್ ಮಾಡಲಿಕ್ಕೆ, ಯಾವುದೇ ಒಂದು ಸಂಸ್ಥೆ ಮುನ್ನಡಿಲಿಕ್ಕೆ ಬೇಕಾಗಿರ್ತಕ್ಕಂತಹ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಅದು ಪ್ಲಾನಿಂಗ್. ಸೊ ಪ್ಲಾನಿಂಗ್ ಯಾವುದೇ ಒಂದು ಸಂಸ್ಥೆಯ ಪ್ರೈಮರಿ ಫಂಕ್ಷನ್, ಮೊದಲನೆಯ ಫಂಕ್ಷನ್ ಆಗುತ್ತೆ. ನಾನಿನ್ಯಾವುದೇ ಕೆಲಸ ಮಾಡಲಿಕ್ಕೆ ಮುಂಚೆ ಆ ಕೆಲಸವನ್ನ ಹೇಗೆ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು, ಕರೆಕ್ಟಾಗಿ ಮಾಡ್ತಾ ಇದ್ದೀನೋ ಇಲ್ವೋ, ಇವೆಲ್ಲವನ್ನು ಯೋಚನೆ ಮಾಡಲಿಕ್ಕೆ, ಆಲಿಸಲಿಕ್ಕೆ ಪ್ಲಾನಿಂಗ್ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಪ್ಲಾನಿಂಗ್ ಪ್ರಿಸೀಡ್ಸ್ ಅದರ್ ಫಂಕ್ಷನ್ಸ್, provides the basis for organizing, staffing, directing and controlling. ಇದನ್ನ ನಾವು ಪಾಪ್ಯುಲರ್ ಆಗಿ ಪಾಟ್ಸ್ ಕ್ರಾಬ್ ಅಂತ ಕರೀತೇವೆ. ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್, ಇಂಟ್ರೆಸ್ಟಿಂಗ್ ಅಂಡ್ ಕೋಆರ್ಡಿನೇಷನ್ ಆಲ್ಸೋ. ನೆಕ್ಸ್ಟ್ ಪರ್ವಸಿವ್. ಏನು ಪರ್ವಸಿವ್ ಅಂದ್ರೆ ಸಿಂಪಲ್, ಇಟ್ ಎಕ್ಸಿಸ್ಟ್ಸ್ ಎವ್ರಿವೇರ್ ಅಂತ ಅರ್ಥ. ಸೊ ಪರ್ವಸಿವ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನರ್ಥ, ಇಟ್ ಎಕ್ಸಿಸ್ಟ್ಸ್ ಎವ್ರಿವೇರ್ ಅಂತ ಅರ್ಥ. ಯಾವಾಗ್ಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ಲಾನಿಂಗ್ ಇರಲೇಬೇಕಾಗತ್ತೆ. ನಾನೇನು ಕೆಲಸ ಮಾಡ್ತೀನಿ ಅಂತ ಯೋಚಿಸಲೇಬೇಕಾಗತ್ತೆ, ಹೇಗೆ ಮಾಡ್ತೀನಿ ಅಂತ ಕೂಡ ಯೋಚಿಸಬೇಕಾಗತ್ತೆ. ಆದ್ದರಿಂದ ಪ್ಲಾನಿಂಗ್ ಇಸ್ ದೇರ್ in every function of an organization. ಅದಕ್ಕೆ ನಾವೇನಂತ ಕರಿತೇವೆ ಪ್ಲಾನಿಂಗ್ ಅನ್ನ, ಪರ್ವಸಿವ್ ಅಂದ್ರೆ ಇಟ್ ಎಕ್ಸಿಸ್ಟ್ಸ್ ಎವರಿವೇರ್ ಅಂತ ಅರ್ಥ. ಸೊ ರಿಕ್ವೈರ್ಡ್ ಅಟ್ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಇನ್ ಆಲ್ ಡಿಪಾರ್ಟ್ಮೆಂಟ್ಸ್, ದೋ ಸ್ಕೋಪ್ ಡಿಫರ್ಸ್ ಅಟ್ ಡಿಫರೆಂಟ್ ಲೆವೆಲ್ಸ್. ಸೊ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿ ಪ್ಲಾನಿಂಗ್ ಮಾಡ್ಬೋದು, ಆದರೆ ಪ್ಲಾನಿಂಗ್ ಮಾತ್ರ ಎಲ್ಲ ಹಂತಗಳಲ್ಲೂ ಇರಲೇಬೇಕಾಗುತ್ತೆ. ದಟ್ ಈಸ್ ದ ಪ್ರೈಮರಿ ಫಂಕ್ಷನ್ ವಿಚ್ ಫೋಕಸಸ್ ಆನ್ ಆಬ್ಜೆಕ್ಟಿವ್ಸ್ ಅಂಡ್ ಇಟ್ ಈಸ್ ಕಂಟಿನ್ಯೂಯಸ್. ಇಂಟ್ರೆಸ್ಟಿಂಗ್. ಹಾಗಾದ್ರೆ ನೆಕ್ಸ್ಟ್ ಏನು ಓದಕ್ ಸಿಗತ್ತೆ ನೋಡೋಣ ಬನ್ನಿ. ಮೋರ್ ಫೀಚರ್ಸ್ ಆಫ್ ಪ್ಲಾನಿಂಗ್, ಮತ್ತಷ್ಟು ಫೀಚರ್ಗಳನ್ನ ನೋಡೋಣ. ಫ್ಯೂಚರಿಸ್ಟಿಕ್. ನಾವಿವಾಗ ಆಗ್ಲೇ ಡಿಸ್ಕಸ್ ಮಾಡ್ತಾ ಇರೋ ಹಾಗೆ ನಾವು ನಮ್ಮ ಉದ್ದೇಶಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ನಮ್ಮ ಜೀವನದಲ್ಲೂ ಅಷ್ಟೇ. ನೀವು ಇವಾಗ ಈ ಕ್ಲಾಸ್ ನೋಡ್ಲಿಕ್ಕೆ ಯಾವುದೋ ಒಂದು ತಮ್ನೇಲ್ ಬಂದಿದೆ, ಆ ತಮ್ನೇಲನ್ನ ನೀವು ನೋಟಿಫೈ ಮೀ ಅಂತ ಪ್ರೆಸ್ ಮಾಡಿರ್ತೀರಾ, ಆ ಟೈಮಿಗೆ ಅದು ನೋಟಿಫೈ ಮಾಡುತ್ತೆ. ಇಟ್ ಇಸ್ ಪ್ಲಾನಿಂಗ್. ಫ್ಯೂಚರಿಸ್ಟಿಕ್. ಯಾವಾಗ ಯಾವುದೇ ವ್ಯಕ್ತಿ ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಕನಸುಗಳನ್ನ ಕಟ್ಕೊಳ್ತಾ ಆ ಕನಸುಗಳನ್ನ ಹೇಗೆ ಅಚೀವ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಪ್ಲಾನಿಂಗ್ ಅಂತ ಕರಿತೀವಿ. ಪ್ಲಾನಿಂಗ್ ಯಾವಾಗ್ಲೂ ಏನಾಗಿರುತ್ತೆ, ಫ್ಯೂಚರಿಸ್ಟಿಕ್. ನಾವು ನಮ್ಮ ಭವಿಷ್ಯದ ಬಗ್ಗೆ, ಸಂಸ್ಥೆ ಕೂಡ ತನ್ನ ಭವಿಷ್ಯದ ಬಗ್ಗೆ, ತನ್ನ ಫ್ಯೂಚರಿನ ಬಗ್ಗೆ ಯೋಚನೆ ಮಾಡಿ ಆ ಫ್ಯೂಚರ್ನ ಅಚೀವ್ ಮಾಡಲಿಕ್ಕೆ ಒಂದು ಬ್ಲೂ ಪ್ರಿಂಟ್ ಹಾಕೊಳ್ಳೋದಕ್ಕೆ ನಾವು ಪ್ಲಾನಿಂಗ್ ಅಂತ ಕರಿತೇವೆ. ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಸೊ ಯಾವುದೇ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್, ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಬಹಳ 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 ಮುಖ್ಯವಾಗುತ್ತೆ ಮಕ್ಕಳ. ಯಾವುದೇ ಒಂದು ಪ್ಲಾನಿಂಗ್ ಅನ್ನೋ ಫಂಕ್ಷನ್ ಅಲ್ಲಿ ಕೂಡ ಡಿಸಿಷನ್ ಮೇಕಿಂಗ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ಹೇಗೆ ಈ ಕೆಲಸವನ್ನ ಮಾಡಬೇಕು, ನಿರ್ಧಾರ ತಗೊಳ್ಳೋದು. ವೇಸ್ಟೇಜ್ ಆಫ್ ರಿಸೋರ್ಸಸ್ ಎಷ್ಟು ರೆಡ್ಯೂಸ್ ಮಾಡಬೇಕು, ನಿರ್ಧಾರ ತಗೊಳ್ಳೋದು. ನಾನು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಇದ್ದೀನ, ನಿರ್ಧಾರ ತಗೊಳ್ಳೋದು. ಅನ್ಸರ್ಟನಿಟೀಸ್ ನ ರೆಡ್ಯೂಸ್ ಮಾಡ್ತಾ ಇದ್ದೀನ, ನಿರ್ಧಾರ ತಗೊಳ್ಳೋದು.
ಪ್ಲಾನಿಂಗಿನ ಪ್ರತಿ ಹಂತದಲ್ಲೂ ಮ್ಯಾನೇಜ್ಮೆಂಟ್ ಏನ್ ಮಾಡಬೇಕಾಗತ್ತೆ? ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಪ್ಲಾನಿಂಗ್ ರಿಕ್ವೈರ್ಸ್ ಚೂಸಿಂಗ್ ಫ್ರಮ್ the best alternatives and activities, examining and evaluating the each option thoroughly. ಯಾವ ಯಾವ ಆಪ್ಷನ್ಗಳಿದೆ, ಅದು ಕರೆಕ್ಟಾ ತಪ್ಪಾ, ಇದು ಮಾಡಿದ್ರೆ ಸರಿ ಹೋಗುತ್ತಾ ಹೋಗಲ್ವಾ, ಇವೆಲ್ಲವನ್ನು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ನಾವೇನಂತೇವೆ? ಪ್ಲಾನಿಂಗ್ ಅಂತೇವೆ. ನೆಕ್ಸ್ಟ್, it is a mental exercise. Important point to be noted. ಯಾವುದೇ ಪ್ಲಾನಿಂಗ್ is a mental exercise. ನಾನು ನನ್ನ ತಲೆಯನ್ನ ಓಡಿಸಿ ಮಾಡುವಂತಹ ಕೆಲಸ. ನನಗೆ ದೈಹಿಕವಾಗಿ ಎಷ್ಟೇ ಬಲ ಇರ್ಬೋದು, ಶಕ್ತಿ ಇರ್ಬೋದು, ಮಾನಸಿಕವಾಗಿ ಬುದ್ಧಿಯಿಂದ ನಾನು ಈ ಕೆಲಸವನ್ನ ಮಾಡದೇ ಇದ್ರೆ ಪ್ಲಾನಿಂಗ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಪೇಪರ್ ತಗೊಂಡು 100 ಪಾಯಿಂಟ್ಗಳನ್ನು ಹಾಕ್ಬೋದು, ಆದರೆ ನಾನು ನನ್ನ ಉದ್ದೇಶಗಳನ್ನ ಪಾಯಿಂಟ್ ಇಂದ ಅಚೀವ್ ಮಾಡ್ತಾ ಇಲ್ಲ ಅಂದ್ರೆ ನಾನು ಪ್ಲಾನಿಂಗ್ ಅಂತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪ್ಲಾನಿಂಗ್ ಅನ್ಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಪ್ಲಾನಿಂಗ್ ಯಾವಾಗಲೂ ಏನಾಗಿರುತ್ತೆ? ಮೆಂಟಲ್ ಎಕ್ಸರ್ಸೈಸ್ ಆಗಿರುತ್ತೆ ಹೊರತು ಫಿಸಿಕಲ್ ಆಕ್ಟಿವಿಟಿ ಅಲ್ಲ. ನಾನು ನನ್ನ ಗುರಿಗಳ ಬಗ್ಗೆ ಯೋಚನೆ ಮಾಡಬೇಕು, ಆ ಗುರಿಗಳನ್ನ ಹೇಗೆ ಮುಟ್ತೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು, ಆ ಗುರಿಗಳನ್ನ ಮುಟ್ಲಿಕ್ಕೆ ಯಾವ ಯಾವ ರಿಸೋರ್ಸಸ್ ಬೇಕು, ಆ ಗುರಿಗಳನ್ನ ಮುಟ್ಲಿಕ್ಕೆ ಏನೆಲ್ಲ ನಾನು ಸಾಧನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಇವೆಲ್ಲವೂ ಏನಾಗುತ್ತೆ? ಮೆಂಟಲ್ ಎಕ್ಸರ್ಸೈಸ್ ಆಗುತ್ತೆ. Planning requires application of mind involving foresight, intelligence, imagination, sound judgment based on logical thinking. ನಾನು ಹೇಳಿದ ಹಾಗೆ ನಾವು ಇಮ್ಯಾಜಿನೇಷನ್ ಮಾಡಬೇಕಾಗತ್ತೆ, ಲಾಜಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಇಟ್ ಈಸ್ ಅ ಮೆಂಟಲ್ ಎಕ್ಸರ್ಸೈಸ್, ನಾಟ್ ಅ ಫಿಸಿಕಲ್ ಆಕ್ಟಿವಿಟಿ. ಮೂವಿಂಗ್ ಅಹೆಡ್ ಫ್ರಮ್ ಹಿಯರ್, ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಏನು? ಯಾವುದೇ ಒಂದು ಕಾಯಿನ್ಗೆ 2 ಮುಖಗಳು, ಹೆಡ್ ಅಂಡ್ ಟೇಲ್ಸ್ ಇರಲೇಬೇಕಾಗತ್ತೆ. ಅದೇ ರೀತಿಯಲ್ಲಿ ಪ್ಲಾನಿಂಗ್ಗೆ ಕೂಡ ಅಡ್ವಾಂಟೇಜಸ್ ಇದ್ಮೇಲೆ ಡಿಸ್ಅಡ್ವಾಂಟೇಜಸ್ ಕೂಡ ಇರಲೇಬೇಕಾಗತ್ತೆ. ಅದನ್ನ ನಾವೇನಂತ ಕರಿತೇವೆ? ಲಿಮಿಟೇಷನ್ಸ್ ಅಂತ ಕರಿತೇವೆ. ಸೊ ಪ್ಲಾನಿಂಗ್ಗೆ ಇರ್ತಕ್ಕಂತಹ ಮೊದಲನೆಯ ಲಿಮಿಟೇಷನ್ ಏನು? ಇಟ್ ಲೀಡ್ಸ್ ಟು ರಿಜಿಡಿಟಿ. ಏನು ರಿಜಿಡಿಟಿ ಅಂದ್ರೆ? ಇನ್ ಸಿಂಪಲ್ ವರ್ಡ್ಸ್, ಕಾನ್ಸ್ಟೆಂಟ್ ಆಗೋಗೋದು. ಏನಿದು ಕಾನ್ಸ್ಟೆಂಟ್ ಆಗೋಗೋದು ಅಂದ್ರೆ, ನೋಡಿ, ನಾವು ಯಾವುದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಆ ಗೋಲ್ನ ಅಚೀವ್ ಮಾಡಬೇಕು ಅಂತ ನಾವೊಂದು ಪ್ಲಾನ್ ಹಾಕೊಂಡಾಗ ನಮ್ಮ ಮನಸ್ಸು ಆ ಪ್ಲಾನ್ಗೆ ಸೆಟ್ ಆಗೋಗಿರುತ್ತೆ. ಸೊ ವಿ ಆರ್ ರಿಜಿಡ್. ನಾನು ಫಿಕ್ಸ್ ಆಗೋಗಿರ್ತೀನಿ, ಇದೇ ರೀತಿಯಲ್ಲೇ ಆ ಪ್ಲಾನ್ ಆಗಬೇಕು, ಇದೇ ರೀತಿಯಲ್ಲೇ ಆಬ್ಜೆಕ್ಟಿವ್ಸ್ ನಾವು ಅಚೀವ್ ಮಾಡಬೇಕು. ಫ್ಲೆಕ್ಸಿಬಿಲಿಟಿಯನ್ನ ಕಳ್ಕೊಂಡು ಬಿಡ್ತೇವೆ. ಅದಕ್ಕೆ ನಾವು ಇಂಗ್ಲಿಷಲ್ಲಿ ಏನಂತೀವಿ? ರಿಜಿಡಿಟಿ. ಸೊ ನಾವು ಯಾವುದೇ ಒಂದು ಪ್ಲಾನ್ಗಳನ್ನ ಹಾಕೊಂಡಾಗ ನಾವು ಫ್ಲೆಕ್ಸಿಬಲ್ ಆಗಿರಲ್ಲ. ನಾವು ಉದ್ದೇಶದ ಕಡೆನೆ ಹೋಗ್ತಾ ಇರ್ತೀವಿ, ನಮಗೆ ಅವಕಾಶಗಳು ಸಿಗುತ್ತೆ, ಆದರೆ ಇದು ನನ್ನ ಪ್ಲಾನಲ್ಲಿ ಇರ್ಲಿಲ್ವಲ್ಲ ಅನ್ನೋ ಕನ್ಫ್ಯೂಷನ್ಗೆ ಸಿಕ್ಕಾಕೊಂಡು ನಾವೇನ್ ಮಾಡ್ಬಿಡ್ತೀವಿ? ಬರೋಂಥ ಅವಕಾಶಗಳನ್ನು ಕೆಲವೊಮ್ಮೆ ಬಿಟ್ಟು ಕೊಟ್ಟು ಬಿಡ್ತೀವಿ. ದಿಸ್ ಇಸ್ ಅ ವೆರಿ ಬಿಗ್ ಲಿಮಿಟೇಷನ್ ಆಫ್ ಪ್ಲಾನಿಂಗ್. Well-defined plans with specific goals may create inflexibility. ನಾನು ಇವಾಗ ತಾನೇ ಹೇಳಿದ ಹಾಗೆ, when circumstances change, potentially harming the organization. ಒಳ್ಳೆ ಒಳ್ಳೆ ಅವಕಾಶಗಳನ್ನು ಇದು ನನ್ನ ಪ್ಲಾನ್ ಪ್ರಕಾರ ಇರಲಿಲ್ವಲ್ಲ, ಹೇಗೆ ಇದನ್ನು ಒಪ್ಕೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಗೆ ಸಿಕ್ಕಾಕೊಂಡು ನಾವೇನು ಮಾಡ್ತೇವೆ? ಆ ಅವಕಾಶಗಳನ್ನು ಬಿಟ್ಕೊಟ್ಬಿಡ್ತೇವೆ. ಅದನ್ನು ನಾವೇನಂತ ಕರಿತೇವೆ? ಲೀಡ್ಸ್ ಟು ರಿಜಿಡಿಟಿ. ನೆಕ್ಸ್ಟ್, ಡೈನಮಿಕ್ ಎನ್ವೈರನ್ಮೆಂಟ್ ಚಾಲೆಂಜಸ್. ನೋಡಿ, ನಾವು ಯಾವ ತರಹದ ಜಗತ್ತಿನಲ್ಲಿದ್ದೇವೆ ಅಂದರೆ, ಇವತ್ತು ಹಲವಾರು ಬಿಸ್ನೆಸ್ ಇನೋವೇಷನ್ಗಳು ಪ್ರತಿ ದಿನವೂ ನಡೀತಾ ಇದೆ. ಪ್ರತಿ ಕ್ಷಣವೂ ಒಂದೊಂದು ಇನೋವೇಷನ್ ನಡೀತಾ ಇದೆ. ಒಂದೊಂದು ಹೊಸ ಆಪ್ಷನ್ಗಳು, ಒಂದೊಂದು ಹೊಸ ಇನೋವೇಷನ್ಗಳು, ಒಂದೊಂದು ಹೊಸ ಟೆಕ್ನಾಲಜಿಗಳು ಬಿಸ್ನೆಸ್ಸಿಗೆ ಬರ್ತಾ ಇವೆ. ನಾನೊಂದು ರಿಜಿಡ್ ಪ್ಲಾನ್ ಮಾಡಿಕೊಂಡು ಹೀಗೆ ನನ್ನ ಬಿಸ್ನೆಸ್ನ ನಡೆಸಬೇಕು, ಈ ಟೆಕ್ನಾಲಜಿನೇ ಅಡಾಪ್ಟ್ ಮಾಡ್ಕೋಬೇಕು, ಇದು ಬಿಟ್ಟರೆ ನಾನು ಇನ್ನೇನು ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ, ಇದೇ ರೀತಿನೇ ಕೆಲಸ ಆಗಬೇಕು ಅಂತ ಸ್ಟ್ಯಾಟಿಕ್ ಆಗೋದ್ರೆ
ಡೈನಮಿಕ್ ಆಗಿ ಚೇಂಜ್ ಆಗ್ತಾ ಇರುವಂತಹ ಎನ್ವಿರಾನ್ಮೆಂಟ್ಗೆ ನಾನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂಗ್ಲಿಷ್ನಲ್ಲಿ ಡೈನಮಿಕ್ ಅಂದ್ರೆ ಚೇಂಜಿಂಗ್ ಅಂತ ಅರ್ಥ. ಸ್ಟ್ಯಾಟಿಕ್ ಅಂದ್ರೆ ಸ್ಥಿರತೆ, ಹಾಗೆ ಉಳಿದುಕೊಂಡು ಬಿಡೋದು ಅಂತ ಅರ್ಥ. ಸೊ ಚೇಂಜ್ ಆಗ್ತಾ ಇರ್ತಕ್ಕಂತಹ ಜಗತ್ತಿನಲ್ಲಿ ನಾನು ಒಂದೇ ಪ್ಲಾನಿಗೆ ಫಿಕ್ಸ್ ಆದ್ರೆ, ಇದೇ ತರ ನಡಿಬೇಕು ಅಂದ್ಕೊಂಡ್ರೆ ಅವಾಗ ಏನಾಗುತ್ತೆ, ನಾನು ಮಾಡಿರ್ತಕ್ಕಂತಹ ಪ್ಲಾನ್ಗಳು ಕೂಡ ವೇಸ್ಟ್ ಆಗುತ್ತೆ. ಮ್ಯಾನೇಜ್ಮೆಂಟ್ ತನ್ನ ಗೋಲ್ಸ್ಗಳನ್ನ ಕೂಡ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಇಟ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. ನೋಡಿ, ಪ್ಲಾನಿಂಗ್ ಪ್ರಮೋಟ್ಸ್ ಇನೋವೇಷನ್, ನೋ ಡೌಟ್. ಹಲವಾರು ಕೆಲಸಗಳನ್ನ ಯಾವ ಯಾವ ರೀತಿಯೆಲ್ಲ ಮಾಡಬಹುದು, ಹೇಗೆಲ್ಲ ಯೋಚಿಸಿ ಮಾಡಬಹುದು, ಇದರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಕರೆಕ್ಟ್. ಆದ್ರೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಿಲ್ಲ. ನಾನೊಂದು ಪ್ಲಾನ್ ಹಾಕೊಂಡು ಬಿಟ್ಟ ಮೇಲೆ ಇದನ್ನ ಈ ರೀತಿಯಲ್ಲೂ ಮಾಡಬಹುದಿತ್ತಲ್ಲ ಅನ್ನೋ ಯೋಚನೆಯೇ ಬರಲ್ಲ. ಫಾರ್ ಎಕ್ಸಾಂಪಲ್, 4+1 = 5. ಎಲ್ಲರಿಗೂ ಗೊತ್ತು, ನಾವು ಪ್ಲಾನ್ ಮಾಡ್ಕೊಂಡು ಹೇಳ್ತಾ ಇದ್ದೇವೆ 4+1 = 5. ಈಗ ನನ್ನ ಪಕ್ಕದಲ್ಲಿ ಕೂತಿರೋನು ಹೇಳ್ತಾನೆ 3+2 = 5, 1+4 = 5, 2+3 = 5, 5 - 0 = 5. ಈ ತರ ಹಲವಾರು ರೀತಿಯಲ್ಲಿ ನೀವು ಇದನ್ನ ಯೋಚನೆ ಮಾಡಬಹುದು. ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಯಾಕೆ ಅಂದ್ರೆ ನಾವೊಂದು ಪ್ಲಾನ್ ಫಿಕ್ಸ್ ಆಗೋಗಿದ್ದೇವೆ, ನಮ್ಮ ಮೈಂಡ್ ಅದಕ್ಕೆ ಅಟ್ಯಾಚ್ ಆಗೋಗಿದೆ. ನಮ್ಮ ಮನಸ್ಸಿನಲ್ಲಿ 4+1 = 5 ಅಂತಾನೆ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಕ್ರಿಯೇಟಿವಿಟಿ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಬೇರೆ ಬೇರೆ ದಾರಿಗಳಲ್ಲೂ ನಾವು ನಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡಬಹುದು ಅನ್ನೋದನ್ನ ನಾವೇನ್ ಮಾಡ್ತಾ ಇದ್ದೇವೆ? ಮರೆತು ಹೋಗ್ತಾ ಇದ್ದೇವೆ. ಪ್ಲಾನಿಂಗ್ ಆಲ್ವೇಸ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. ನಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು, ಆರ್ಟಿಸ್ಟಿಕ್ ಆಗಿ ಯೋಚನೆ ಮಾಡ್ಬೋದು. ಆದರೆ ಒಂದು ಪ್ಲಾನಿಗೆ ಫಿಕ್ಸ್ ಆಗಿ ಕೂತ್ಕೊಂಡ ಮೇಲೆ ರಿಜಿಡ್ ಆಗೋಗ್ತೀವಿ. ಡೈನಮಿಕ್ ಎನ್ವಿರಾನ್ಮೆಂಟ್ಗೆ ಹೊಂದಿಕೊಳ್ಳೋದಿಲ್ಲ. ಕ್ರಿಯೇಟಿವ್ ಥಾಟ್ ಪ್ರೋಸೆಸ್ ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ವೆನ್ ಪ್ಲಾನ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಕ್ರಿಯೇಟೆಡ್ ಬೈ ಟಾಪ್ ಮ್ಯಾನೇಜ್ಮೆಂಟ್, ಮಿಡಲ್ ಮ್ಯಾನೇಜ್ಮೆಂಟ್ ಅಂಡ್ ಅದರ್ ಎಂಪ್ಲಾಯೀಸ್ ಮೇ ಲೂಸ್ ಇನಿಷಿಯೇಟಿವ್ ಅಂಡ್ ಕ್ರಿಯೇಟಿವಿಟಿ. ನಿಮಗೆ ಎಲ್ಲವನ್ನು ತಟ್ಟೆಯಲ್ಲಿ ಹಾಕೊಟ್ಬಿಟ್ಟಿದ್ದೇವೆ, ನೀವೇನೂ ಯೋಚನೆ ಮಾಡೋದಿಲ್ಲ. ನಾನು ಹೇಳಿದಾಗೆ ಟಾಪ್ ಮ್ಯಾನೇಜ್ಮೆಂಟ್ ಹೇಳ್ಕೊಟ್ಬಿಟ್ಟಿದ್ದಾರೆ 4+1 = 5. ಮಿಡಲ್ ಮ್ಯಾನೇಜ್ಮೆಂಟ್, ಲೋವರ್ ಮ್ಯಾನೇಜ್ಮೆಂಟ್ ಇಲ್ಲ ಸರ್ 3+2 = 5 ಆಗುತ್ತೆ, 2+3 = 5 ಆಗುತ್ತೆ, 1+4 ಕೂಡ 5 ಆಗುತ್ತೆ, 5 - 0 = 5 ಆಗುತ್ತೆ ಅಂದ್ರೂ ಕೂಡ ಯಾರು ಕೂಡ ಕೇಳೋದಿಲ್ಲ. ಯಾಕೆ ಅಂದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಅವರು ಒಂದು ಪ್ಲಾನ್ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಅದರ ಪ್ರಕಾರನೇ ಏನ್ ಮಾಡಬೇಕಾಗತ್ತೆ? ನಡಿಬೇಕಾಗತ್ತೆ. ಮೂವಿಂಗ್ ಅಹೆಡ್ ಫ್ರಮ್ ಹಿಯರ್, ನೆಕ್ಸ್ಟ್ ಲಿಮಿಟೇಷನ್ ಆಫ್ ಪ್ಲಾನಿಂಗ್ ಏನು? ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಯಾವುದೇ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ಕಾಸ್ಟ್ಲಿ ಮಕ್ಕಳ, ಅದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಅದರಲ್ಲೂ ಸ್ಪೆಷಲ್ ಆಗಿ ಪ್ಲಾನಿಂಗ್ ಏನಾಗುತ್ತೆ? ಯಾವಾಗಲೂ ಇಟ್ ಇನ್ವಾಲ್ವ್ಸ್ ಅ ಹ್ಯೂಜ್ ಕಾಸ್ಟ್ ಮಕ್ಕಳ. ನಾವು ಪ್ಲಾನಿಂಗ್ ಮಾಡಲಿಕ್ಕೆ ಹಲವಾರು ರಿಸೋರ್ಸಸ್ಗಳನ್ನು ತರಬೇಕಾಗತ್ತೆ. ಯಾವ ರೀತಿ ನಮ್ಮ ಸಂಸ್ಥೆಯ ಗೋಲ್ಸ್ ಅನ್ನ ಅಚೀವ್ ಮಾಡ್ತೀವಿ ಅಂತ ಯೋಚನೆ ಮಾಡಲಿಕ್ಕೆ ನಮಗೆ ಹಲವಾರು ರೀತಿಯ ರಿಸೋರ್ಸಸ್ ಬೇಕಾಗುತ್ತೆ, ಟೆಕ್ನಾಲಜಿ ಬೇಕಾಗುತ್ತೆ, ಮ್ಯಾನ್ ಪವರ್ ಬೇಕಾಗುತ್ತೆ, ಬೇರೆ ಯಾವುದ್ಯಾವುದೋ ರಿಸೋರ್ಸಸ್ ಬೇಕಾಗುತ್ತೆ. ಇವೆಲ್ಲವೂ ಇಟ್ ಕಮ್ಸ್ ಅಟ್ ಅ ಕಾಸ್ಟ್, ಅಟ್ ಅ ಹೆವಿ ಕಾಸ್ಟ್. That is planning. So formulating detailed plans requires time, money for research, calculation, ನಾನು ಹೇಳಿದ ಹಾಗೆ ಮೀಟಿಂಗ್ ವಿತ್ ಎಕ್ಸ್ಪರ್ಟ್ಸ್, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಸ್. ಈ ಎಲ್ಲ ಕಾಸ್ಟ್ಗಳನ್ನು ನಿಜವಾಗ್ಲೂ ನಾವು ರಿಕವರಿ ಮಾಡ್ತೀವೋ ಇಲ್ವೋ, ಈ ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ ಅನ್ನೋದು ಯಾವಾಗಲೂ ನಮ್ಮ ಜೀವನದಲ್ಲಿ ಏನಾಗಿರುತ್ತೆ? ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ನಾನು ಸಾವಿರಾರು ಪ್ಲಾನ್ಗಳನ್ನ ಹಲವಾರು ರೀತಿ ಖರ್ಚು ಮಾಡಿ ರಿಸೋರ್ಸಸ್ಗಳನ್ನ ತಂದು ಮಾಡಬಹುದು. ಆದ್ರೆ ಆ ಪ್ಲಾನಿಂಗ್ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ಅಚೀವ್ ಮಾಡಬಹುದಾ ಅನ್ನೋದು ಯಾವಾಗ್ಲೂ ಎಲ್ಲರ ಮನಸ್ಸಲ್ಲೂ ಏನು? ಇಟ್ ಈಸ್ ಅ ಕ್ವೆಶ್ಚನ್ ಮಾರ್ಕ್. ಮೂವಿಂಗ್ ಅಹೆಡ್ ಫ್ರಮ್ ದೇರ್, ಇಟ್ ಈಸ್ ದ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಏನಿದು ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅಂದ್ರೆ? ನೋಡಿ, ನಾನು ಹೇಳಿದ ಹಾಗೆ
ನಾವು ಯಾವುದೇ ಗೋಲ್ಸ್ ಅನ್ನ ಅಚೀವ್ ಮಾಡಲಿಕ್ಕೆ, ಯಾವುದೇ ಉದ್ದೇಶಗಳನ್ನ ಅಚೀವ್ ಮಾಡಲಿಕ್ಕೆ, ಯಾವುದೇ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡಲಿಕ್ಕೆ ಹಲವಾರು ರೀತಿ ಪ್ಲಾನ್ ಮಾಡಬೇಕು. ಪ್ಲಾನ್ ಮಾಡಲಿಕ್ಕೆ ರಿಸರ್ಚ್ ಮಾಡಬೇಕು, ಹ್ಯೂಮನ್ ರಿಸೋರ್ಸಸ್ ಬೇಕು, ಫೈನಾನ್ಷಿಯಲ್ ರಿಸೋರ್ಸಸ್ ಬೇಕು, ಟೆಕ್ನಿಕಲ್ ರಿಸೋರ್ಸಸ್ ಬೇಕು, ಟೆಕ್ನಾಲಜಿಕಲ್ ರಿಸೋರ್ಸಸ್ ಬೇಕು. ಹಲವಾರು ರಿಸೋರ್ಸಸ್ಗಳನ್ನು ಉಪಯೋಗಿಸ್ಕೊಂಡು ನಾವಿಷ್ಟೆಲ್ಲ ಪ್ಲಾನಿಂಗ್ ಮಾಡ್ತೇವೆ. ಇಷ್ಟೆಲ್ಲ ಮಾಡೋದರ ಅಷ್ಟಿಗೆ ಟೈಮ್ ಯಾವಾಗಲೂ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಪ್ಲಾನಿಂಗ್ ಈಸ್ ಆಲ್ವೇಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಆದರೆ ನಾನು ಇದ್ರ ಬಗ್ಗೆ ಒಂದು ಏನು ಹೇಳಬೇಕು ಅಂದರೆ, ಅದು ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ಸೇ ಸತ್ಯ. ಆದರೆ ಪ್ಲಾನಿಂಗ್ ಇಲ್ಲದೆ ಹೋದರೆ ಆ ಗೋಲ್ಸನ್ನು ಅಚೀವೇ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಟೈಮ್ ಇದ್ದೂ ಕೂಡ ವೇಸ್ಟ್ ಆಗುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ ಬನ್ನಿ. ಪ್ಲಾನಿಂಗ್ ಪ್ರೋಸೆಸ್, ಇನಿಷಿಯಲ್ ಸ್ಟೆಪ್ಸ್. ಓಕೆ, ನಾವು ಇಷ್ಟೊಂದು ಪ್ಲಾನಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಪ್ಲಾನಿಂಗ್ ಅನ್ನ ಹೇಗೆ ಮಾಡೋದು? ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿಯೋಣ. ಮೊದಲನೆಯದು ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಯಾವುದೇ ಒಂದು ಸಂಸ್ಥೆಯಲ್ಲಿ ನೀವು ಯಾವಾಗಲೂ ತಿಳ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಓದ್ತಾ ಇರಬೇಕಾದ್ರೆ, ಬಿಸ್ನೆಸ್ ಸ್ಟಡೀಸಿನ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗಿರ್ತಕ್ಕಂತಹ ಮೆಜಾರಿಟಿ ಚಾಪ್ಟರ್ಗಳು ಮ್ಯಾನೇಜ್ಮೆಂಟ್ ಚಾಪ್ಟರ್ಗಳು. ಮ್ಯಾನೇಜ್ಮೆಂಟ್ ಬಗ್ಗೆ ಓದ್ತಾ ಇರಬೇಕಾದ್ರೆ ದ ಬೆಸ್ಟ್ ವೇ ಟು ಲರ್ನ್ ಈಸ್ ಅಸ್ಯೂಮ್ ಯೋರ್ ಸೆಲ್ಫ್ ಎಸ್ ಮ್ಯಾನೇಜ್ಮೆಂಟ್. ನಿಮ್ಮನ್ನ ನೀವೇ ಮ್ಯಾನೇಜ್ಮೆಂಟ್ ಅಂದ್ಕೊಂಡು ಸಂಸ್ಥೆಯನ್ನ ನಾನು ಹೇಗೆಲ್ಲ ನಡೆಸ್ಬೋದು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ದಿಸ್ ಸಬ್ಜೆಕ್ಟ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆ್ಯಂಡ್ ಯು ಕ್ಯಾನ್ ಆರಾಮ್ಸೆ ಸ್ಕೋರ್ ಹೌ ಮಚ್ 100. ಸೊ ಕಿವಿ ಮಾತಾಯ್ತು, ಈಗ ಸಿಲೆಬಸ್ ಕಡೆ ಗಮನ ಕೊಡೋಣ ಬನ್ನಿ. ಸೊ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಮೊದಲನೆಯ ಗೋಲ್ ಯಾವುದು? ಆಬ್ಜೆಕ್ಟಿವ್ಸ್, ಗೋಲ್ಸ್, ಉದ್ದೇಶವನ್ನ ಸೆಟ್ ಮಾಡೋದು. ಯಾವುದೇ ಒಂದು ಸಂಸ್ಥೆಯಲ್ಲಿ ನಾನು ಪ್ಲಾನಿಂಗ್ ಅನ್ನ ಶುರು ಮಾಡಲಿಕ್ಕೆ ಹೊರಟಾಗ ಮೊದಲನೆಯದಾಗಿ ನಾನು ಏನು ಯೋಚನೆ ಮಾಡಬೇಕು? ನನ್ನ ಆಬ್ಜೆಕ್ಟಿವ್ಸ್ ಏನು, ನನ್ನ ಕಂಪನಿಯ ಉದ್ದೇಶಗಳೇನು, ವಿಷನ್ ಏನು, ಮಿಷನ್ ಏನು, ನಾನು ಯಾವ ಆಬ್ಜೆಕ್ಟಿವ್ಸ್ ಅನ್ನ ಇಟ್ಕೊಂಡು ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದೇನೆ, ಯಾವ ಆಬ್ಜೆಕ್ಟಿವ್ಸ್ ಅನ್ನ ಇಟ್ಕೊಂಡು ಈ ಸಂಸ್ಥೆಯನ್ನ ಇನ್ವೆಸ್ಟ್ ಮಾಡಿ ಖರೀದಿ ಮಾಡಿದ್ದೇನೆ ಅಥವಾ ಬಂಡವಾಳ ಹೂಡಿದ್ದೇನೆ, ಇವೆಲ್ಲವನ್ನು ಯೋಚನೆ ಮಾಡಬೇಕಾಗತ್ತೆ. ಮೊದಲನೆಯ ಸ್ಟೆಪ್ ಯಾವುದು? ಸೆಟ್ಟಿಂಗ್ ದಿ ಆಬ್ಜೆಕ್ಟಿವ್ಸ್. ಎರಡನೆಯದು ಡೆವಲಪಿಂಗ್ ದ ಪ್ರಿಮೈಸಸ್. ಏನು ಅದರ ಅರ್ಥ? ಪ್ಲಾನಿಂಗ್ ರಿಕ್ವೈರ್ಸ್ ಮೇಕಿಂಗ್ ಅಸಂಪ್ಷನ್ಸ್ ಅಬೌಟ್ ಫ್ಯೂಚರ್. ನಿಮಗೆ ಪ್ಲಾನಿಂಗ್ ಅಂದ್ರೆ ಏನರ್ಥ? ಮುಂದೆ ನಾನು ಭವಿಷ್ಯದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಇವತ್ತು ಕೂತ್ಕೊಂಡು ಯೋಚಿಸ್ತಾ ಇದ್ದೀನಿ. ಇದ್ಯಾವುದು ಇನ್ನೂ ನಡೆದಿಲ್ಲ, ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ನಾನು ಇವತ್ತು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಪ್ಲಾನಿಂಗ್ ಇಸ್ ಫ್ಯೂಚರಿಸ್ಟಿಕ್. ಈ ತರ ಫ್ಯೂಚರಿಸ್ಟಿಕ್ ಆದಾಗ ನೀವು ಕೆಲವು ಅಸಂಪ್ಷನ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಜೀವನದ ಬಗ್ಗೆನೇ ತಗೊಳ್ಳೋಣ. SLC ಅಲ್ಲಿ ಇದ್ದಾಗ ನೀವು SLCಯ ಅಕ್ಟೋಬರ್ ನವೆಂಬರ್ ಟೈಮಿನಲ್ಲಿ ಅನ್ಕೊಂಡಿರ್ಬೋದು, ಡಿಸೆಂಬರ್ ಜನವರಿ ಫೆಬ್ರವರಿ ಫುಲ್ ಕೂತ್ಕೊಂಡು ಓದ್ಕೊಂಡ್ಬಿಡೋಣ ಪ್ಲಾನ್. ಅದಕ್ಕೆ ನಿಮ್ಮ ಅಸಂಪ್ಷನ್ ಏನು? ನನ್ನ ಮನಸ್ಸು ನನ್ನ ಮಾತು ಕೇಳುತ್ತೆ, ಫುಲ್ ಕೂತ್ಕೊಂಡು ಓದ್ತಾ ಇರ್ತೀನಿ, ನೋ ಪ್ರಾಬ್ಲಮ್. ಆದರೆ ಆಯ್ತಾ? ಕ್ವೆಶ್ಚನ್ ಮಾರ್ಕ್. ಸೊ ಪ್ಲಾನಿಂಗ್ ಅನ್ನೋದು ಯಾವಾಗಲೂ ಪ್ರೆಮೈಸಸ್ನ ಡೆವಲಪ್ ಮಾಡೋದ್ರ ಜೊತೆ ಬರುತ್ತೆ. ನಾನು ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ, ಆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಯಾವಾಗಲೂ ಪ್ಲಾನಿಂಗ್ ಅನ್ನ ಕೆಲವು ಅಸಂಪ್ಷನ್ಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ದೀಸ್ ಪ್ರಿಮೈಸಸ್ ಮೇ ಇನ್ಕ್ಲೂಡ್ ಫೋರ್ಕಾಸ್ಟ್ಸ್, ಪ್ಲಾನ್ಸ್, past information about policies and must be agreed upon by all managers involved. ನಾನೊಬ್ಬನೇ ಸರ್ವಾಧಿಕಾರಿಯಾಗಿ ಇದು ಹಿಂಗೆ ಅಸ್ಯೂಮ್ ಮಾಡ್ಕೊಳ್ಳಿ, ಇದೇ ಕರೆಕ್ಟ್ ಅಂತ ಹೇಳೋದಲ್ಲ. ಎಲ್ಲ ಡೇಟಾವನ್ನ ತಗೊಂಡು ಈ ತರ ಆಗಿದೆ, ಈ ತರ ಆಗಬಹುದು ಅಂತ ಯೋಚನೆ ಮಾಡಿ ಅಸ್ಯೂಮ್ ಮಾಡಲಿಕ್ಕೆ ನಾವೇನಂತೀವಿ? ಡೆವಲಪಿಂಗ್ ಪ್ರೆಮೈಸಸ್. ನೆಕ್ಸ್ಟ್, ಐಡೆಂಟಿಫೈಯಿಂಗ್ ಆಲ್ಟರ್ನೇಟಿವ್ಸ್. ನಾನು ನನ್ನ ಉದ್ದೇಶವನ್ನ ಕೊಟ್ಟಿದ್ದೇನೆ, ಅದಕ್ಕೆ ಬೇಕಾದಂತ ಅಸಂಪ್ಷನ್ಸ್ಗಳನ್ನು ಮಾಡಿದ್ದೇನೆ. ಈಗ ಅಕಸ್ಮಾತ್ ಪ್ಲಾನ್ ಎ ವರ್ಕ್ ಆಗಲಿಲ್ಲ ಅಂದ್ರೆ ಪ್ಲಾನ್ ಬಿ ಹೆಂಗ್ ಮಾಡೋದು? ಪ್ಲಾನ್ ಬಿ ವರ್ಕ್ ಆಗಲಿಲ್ಲ ಅಂದ್ರೆ ಪ್ಲಾನ್ ಸಿ ಏನು?
ಕಂಪನಿ ಮುಚ್ಚೋಗ್ಬಾರ್ದು, ನಮ್ಮ ಉದ್ದೇಶಗಳು ಅಚೀವ್ ಆಗಲೇಬೇಕು, ಪ್ರಾಫಿಟ್ ಬರಬೇಕು, ಗ್ರೋತ್ ಆಗಬೇಕು, ಸರ್ವೈವ್ ಆಗಬೇಕು, ಎಲ್ಲ ಉದ್ದೇಶಗಳನ್ನು ಅಚೀವ್ ಮಾಡಬೇಕು ಅಂದರೆ ಪ್ಲಾನ್ ಎ ಬಿ ಸಿ ಡಿ ಎಲ್ಲವನ್ನು ಇಟ್ಕೊಂಡಿರಬೇಕು. ಪ್ಲಾನಿಂಗಿನ ಮೂರನೇ ಸ್ಟೆಪ್ ಯಾವುದು? ಒಂದು ಪ್ಲಾನ್ ವರ್ಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಆಪ್ಷನ್ ಇದೆ, ಆ ಪ್ಲಾನ್ ವರ್ಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಆಪ್ಷನ್ ಇದೆ, ಅದಕ್ಕೆ ನಾವೇನಂತ ಕರಿತೇವೆ? ಐಡೆಂಟಿಫೈಯಿಂಗ್ ದಿ ಆಲ್ಟರ್ನೇಟಿವ್ಸ್. ಸೊ ಏನದರ ಅರ್ಥ? ಒನ್ಸ್ ಆಬ್ಜೆಕ್ಟಿವ್ಸ್ ಆರ್ ಸೆಟ್, ಅಸಂಪ್ಷನ್ಸ್ ಆರ್ ಮೇಡ್, ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಮಸ್ಟ್ ಬಿ ಐಡೆಂಟಿಫೈಡ್. ಇದು ವರ್ಕ್ ಆಗಲಿಲ್ಲ ಅಂದ್ರೆ ಮುಂದೇನು, ಅದು ವರ್ಕ್ ಆಗಲಿಲ್ಲ ಅಂದ್ರೆ ಆಮೇಲೇನು? Question mark. So identify the alternatives. These may be routine, innovative approaches, or for important projects, more alternatives should be generated and thoroughly discussed. ಟೀಮಿನ ಎಲ್ಲ ಮೆಂಬರ್ಸಿಗೂ ಆರ್ಗನೈಸೇಷನ್ನಿನ ಪ್ಲಾನಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಏನು ನೋಡೋಣ ಬನ್ನಿ. ಪ್ಲಾನಿಂಗ್ ಪ್ರೋಸೆಸ್ಸಿನ ನೆಕ್ಸ್ಟ್ ಸ್ಟೆಪ್ಗಳೇನು? ಎವ್ಯಾಲ್ಯುಯೇಟಿಂಗ್ ದಿ ಆಲ್ಟರ್ನೇಟಿವ್ಸ್. ನಾನು ಗೋಲ್ಸ್ ಅಂದ್ರೆ ಉದ್ದೇಶವನ್ನ ಸೆಟ್ ಮಾಡಿಕೊಂಡೆ, ಅಸಂಪ್ಷನ್ಸ್ ಅಂದ್ರೆ ಪ್ರಿಮೈಸಿಸ್ ಅನ್ನ ಮಾಡಿದೆ, ಪ್ರಿಮೈಸಿಸ್ ಮಾಡಿದ ನಂತರ ಅದಕ್ಕೆ ಬೇಕಾಗಿರುವಂತ ಆಲ್ಟರ್ನೇಟಿವ್ ಅನ್ನ ಹುಡುಕಿದೆ. ಈಗ ಆಲ್ಟರ್ನೇಟಿವ್ ಕರೆಕ್ಟೋ ಅಲ್ವೋ ಅಂತ ಎವ್ಯಾಲ್ಯುಯೇಟ್ ಮಾಡೋದಕ್ಕೆ, ಸರಿನಾ ತಪ್ಪೋ ಅಂತ ವಿಮರ್ಶೆ ಮಾಡೋದಕ್ಕೆ ನಾವೇನಂತ ಕರಿತೇವೆ? ಎವ್ಯಾಲ್ಯುಯೇಟಿಂಗ್ ಆಲ್ಟರ್ನೇಟಿವ್ಸ್ ಅಂತ ಕರಿತೇವೆ. ಈಚ್ ಆಲ್ಟರ್ನೇಟಿವ್ ಮಸ್ಟ್ ಬಿ ಎವ್ಯಾಲ್ಯುಯೇಟೆಡ್ ಫಾರ್ ಇಟ್ಸ್ ಅಡ್ವಾಂಟೇಜಸ್ ಅಂದ್ರೆ ಪ್ರೋಸ್, ಡಿಸ್ಅಡ್ವಾಂಟೇಜಸ್ ಅಂದ್ರೆ ಕಾನ್ಸ್, weighing variables against each other in the light of the objective. ನಾನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡಿದ್ರೆ ಆ ಉದ್ದೇಶಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಐಟಮ್ಗಳಿರುತ್ತವೆ. ಆ ಐಟಮ್ಗಳು, ಆ ವೇರಿಯಬಲ್ಗಳು ನಿಜವಾಗ್ಲೂ ವರ್ಕ್ ಆಗ್ತಾ ಇದೆಯಾ, ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ನಮ್ಮ ಸಂಸ್ಥೆ ಅದರ ಜೊತೆಗೆ ಕೈ ಜೋಡಿಸಿ ನಡೆಸಬಹುದಾ, ಇವೆಲ್ಲವನ್ನು ಎವ್ಯಾಲ್ಯುಯೇಟ್ ಮಾಡಬೇಕಾಗುತ್ತೆ. ಎವ್ಯಾಲ್ಯುಯೇಟ್ ಮಾಡಿದ ನಂತರ ಯಾವುದು ಬೆಸ್ಟ್ ಆಲ್ಟರ್ನೇಟಿವ್ ಅದನ್ನ ನಾವೇನ್ ಮಾಡಬೇಕಾಗತ್ತೆ? ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಯಾವುದು ಬೆಸ್ಟ್ ಆಲ್ಟರ್ನೇಟಿವ್? ನಾನು ಉದ್ದೇಶವನ್ನ ಸೆಟ್ ಮಾಡಿದೆ, ಅಸಂಪ್ಷನ್ಸ್ ಅನ್ನ ನೋಡಿದೆ, ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಅನ್ನು ತಗೊಂಡೆ. ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಅನ್ನ ಇವಾಗ ಎವ್ಯಾಲ್ಯುಯೇಟ್ ಮಾಡುವಂತ ಸಮಯ. ಎವ್ಯಾಲ್ಯುಯೇಟ್ ಮಾಡಾದ್ಮೇಲೆ ನನ್ನ ಆಲ್ಟರ್ನೇಟಿವ್ ಆಪ್ಷನ್ ಅನ್ನ ನಾನು ಏನ್ ಮಾಡಬೇಕಾಗತ್ತೆ? ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ದ ಬೆಸ್ಟ್ ಪ್ಲಾನ್, ಐಡಿಯಲಿ ಫೀಸಬಲ್, ಪ್ರಾಫಿಟಬಲ್ ವಿತ್ ಲೀಸ್ಟ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್. ನಮ್ಮ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಬೆಸ್ಟ್ ಉದ್ದೇಶಗಳು ಪ್ರಾಫಿಟಬಲ್ ಆಗಿರಬೇಕು, ಗ್ರೋತ್ಗೆ ಹೆಲ್ಪ್ ಮಾಡಬೇಕು, ಸರ್ವೈವಲ್ಗೆ ಹೆಲ್ಪ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ಆಲ್ಟರ್ನೇಟಿವ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಇಂಪ್ಲಿಮೆಂಟೇಷನ್ ಅಂಡ್ ಫಾಲೋ ಅಪ್. ಸೊ ಏನು ನಾವು ಆಲ್ಟರ್ನೇಟಿವ್ ಅನ್ನ ಸೆಲೆಕ್ಟ್ ಮಾಡಿದ್ದೇವೆ, ಏನು ಎವ್ಯಾಲ್ಯುಯೇಟ್ ಮಾಡಿದ್ದೇವೆ, ಈಗ ಇವೆಲ್ಲವೂ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಾ, ಎಕ್ಸಿಕ್ಯೂಷನ್ ಆಗ್ತಾ ಇದೆಯಾ, ಎಕ್ಸಿಕ್ಯೂಷನ್ ಆದ್ರೂ ಸಹ ಅದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಹಲವಾರು ಸಂಸ್ಥೆಗಳು ಎಡುತ್ತಾ ಇರೋದೇ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಮಕ್ಕಳ. ನಾವು ಬೆಸ್ಟ್ ಇನ್ ದ ಇಂಡಸ್ಟ್ರಿ ಬ್ರೈನ್ಗಳ ಜೊತೆ ವರ್ಕ್ ಮಾಡಬಹುದು, ಬೆಸ್ಟ್ ಇನ್ ದ ಇಂಡಸ್ಟ್ರಿ ಸೊಲ್ಯೂಷನ್ಗಳನ್ನು ತರಬಹುದು, ಬೆಸ್ಟ್ ಇನ್ ದ ಇಂಡಸ್ಟ್ರಿ ಪ್ಲಾನ್ಗಳನ್ನು ಮಾಡಬಹುದು. ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಲಿ, ಇಂಪ್ಲಿಮೆಂಟ್ ಮಾಡಿ, ಫಾಲೋ ಅಪ್ ಮಾಡಲಿಲ್ಲ ಅಂದರೆ ಆ ಪ್ಲಾನ್ಗಳಿಗೆ, ಆ ಬ್ರೈನ್ಗಳಿಗೆ ಯಾವುದೇ ಪ್ರಯೋಜನವಾಗೋದಿಲ್ಲ. ಇಂಪ್ಲಿಮೆಂಟೇಷನ್ ಆ್ಯಂಡ್ ಫಾಲೋ ಅಪ್, ನಾವು ಏನೇನು ಆಕ್ಷನ್ ತಗೊಂಡಿದ್ದೇವೆ ಅದು ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಗಿದೆಯಾ, ಎಕ್ಸಿಕ್ಯೂಟ್ ಆಗಿದೆಯಾ, ಆಗಿದ್ರೆ ಯಾವ ರೀತಿ ಆಗಿದೆ ಅಂತ ತಿಳ್ಕೊಳ್ಳೋದು ಬಹಳ 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 ಮುಖ್ಯವಾಗುತ್ತೆ ಮಕ್ಕಳ. ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಕಲಿಯೋಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಪ್ಲಾನ್ಸ್, ಅದರಲ್ಲಿ ಮೊದಲನೆಯದು ಸಿಂಗಲ್ ಯೂಸ್ ಪ್ಲಾನ್ಸ್. ಏನು ಸಿಂಗಲ್ ಯೂಸ್ ಪ್ಲಾನ್ಸ್ ಅಂದ್ರೆ ಹೆಸರೇ ಹೇಳ್ತಾ ಇರೋ ಹಾಗೆ ಒನ್ ಟೈಮ್ ಈವೆಂಟಿಗೆ ಮಾಡುವಂತಹ ಪ್ಲಾನ್ಗಳನ್ನ ನಾವೇನಂತ ಕರಿತೇವೆ? ಸಿಂಗಲ್ ಯೂಸ್ ಪ್ಲಾನ್ಸ್. ಸೊ ಯಾವುದೇ ಪ್ಲಾನ್ ಅನ್ನ
ನಾವು ಒನ್ ಟೈಮ್ ಈವೆಂಟಿಗಾಗಿರ್ಬೋದು ಅಥವಾ ಪ್ರಾಜೆಕ್ಟ್ಗಳಿಗಾಗಿರ್ಬೋದು, ಇನ್ನು ಮುಂದೆ ಅದು ಬರೋದಿಲ್ಲ. ಇದು ಒಂದೇ ಸಲ ಆಗುವಂಥ ಪ್ರಾಜೆಕ್ಟ್ಗಳಿಗೆ ಮಾಡುವಂಥ ಪ್ಲಾನ್ಗಳನ್ನು ನಾವೇನಂತ ಕರಿತೇವೆ? ಸಿಂಗಲ್ ಯೂಸ್ ಪ್ಲಾನ್ ಅಂತ ಕರಿತೇವೆ. ಸೊ ಇದರ ಡ್ಯೂರೇಷನ್, ಆ ಪ್ರಾಜೆಕ್ಟ್ ಹೇಗಿದೆ ಅಥವಾ ಆ ಈವೆಂಟ್ ಹೇಗಿದೆ, ಕೆಲವು ಪ್ಲಾನ್ಗಳನ್ನು ಒಂದು ಡೇ ಕೂಡ ಮಾಡಬಹುದು, ಕೆಲವು ಪ್ಲಾನ್ಗಳನ್ನು ಹಲವಾರು ತಿಂಗಳುಗಳಿಗೂ ಸಹ ಮಾಡಬಹುದು. ಇಂತಹ ಪ್ಲಾನ್ಗಳನ್ನು ನಾವೇನಂತ ಕರಿತೇವೆ? ಸಿಂಗಲ್ ಯೂಸ್ ಪ್ಲಾನ್ ಅಂತ ಕರಿತೇವೆ. ಸೊ ಇದರಲ್ಲಿ ಮೊದಲನೆಯದು ಪ್ರೋಗ್ರಾಮ್ಸ್ ಅಂಡ್ ಪ್ರಾಜೆಕ್ಟ್ಸ್. ಸೊ ಯಾವುದೇ ಒಂದು ಕಂಪನಿಯಲ್ಲಿ ಹಲವಾರು ಡೀಟೇಲ್ಸ್, ಪ್ರೊಸೀಜರ್ಸ್ ಆರ್ ಇನಿಷಿಯೇಟಿವ್ಸ್, ಒಂದು ಡಿಪಾರ್ಟ್ಮೆಂಟ್ ಶುರು ಮಾಡ್ಲಿಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಪ್ರೋಸೆಸ್ ಶುರು ಮಾಡ್ಲಿಕ್ಕಾಗಿರ್ಬೋದು, ಮಾಡಿದಾಗ ಅದನ್ನ ನಾವೇನಂತ ಕರಿತೇವೆ? ಪ್ರೋಗ್ರಾಮ್ಸ್ ಅಂತ ಕರಿತೇವೆ. ಒಂದು ಹೊಸ ಡಿಪಾರ್ಟ್ಮೆಂಟ್ ಶುರು ಮಾಡ್ಲಿಕ್ಕೆ ಮಾಡುವಂತ ಪ್ಲಾನು, ಒಂದು ಹೊಸ ಪ್ರೋಸೆಸ್ ಅನ್ನ ಶುರು ಮಾಡ್ಲಿಕ್ಕೆ ಮಾಡುವಂತ ಪ್ಲಾನು, ಇವೆಲ್ಲ ಒನ್ ಟೈಮ್ ಪ್ರೋಗ್ರಾಮ್. ಸೊ ಇದನ್ನ ನಾವೇನಂತೇವೆ? ಸಿಂಗಲ್ ಯೂಸ್ ಪ್ಲಾನಿನ ಮೊದಲನೆಯದು ಪ್ರೋಗ್ರಾಮ್ಸ್. ಅದೇ ಪ್ರಾಜೆಕ್ಟ್ಸ್ ಅಂದ್ರೆ ಏನರ್ಥ? ಪ್ರೋಗ್ರಾಮ್ ತರವೇ ಅದು ಕೂಡ ಹೊಸ ಡಿಪಾರ್ಟ್ಮೆಂಟ್ಗಳು ಮಾಡೋದು, ಹೊಸ ಪ್ರೋಸೆಸ್ಗಳು ಮಾಡೋದು, ಹೊಸ ಹೊಸ ಕಾಂಟ್ರಾಕ್ಟ್ಗಳನ್ನು ತಗೊಳ್ಳೋದು. ಆದರೆ ಸ್ವಲ್ಪ ಸ್ಕೋಪ್ ಮತ್ತೆ ಕಾಂಪ್ಲೆಕ್ಸಿಟಿಯಲ್ಲಿ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸೊ ಪ್ರೋಗ್ರಾಮ್ ಮತ್ತು ಪ್ರಾಜೆಕ್ಟ್ ನಡುವಿನ ವ್ಯತ್ಯಾಸ ಏನು ಅಂದ್ರೆ, ಪ್ರೋಗ್ರಾಮ್ಗಳಲ್ಲಿ ಅದರ ಸ್ಕೋಪ್ ಮತ್ತೆ ಕಾಂಪ್ಲೆಕ್ಸಿಟಿ ಅಂದ್ರೆ ಕ್ಲಿಷ್ಟತೆ, ಕಷ್ಟಕರ, ಸ್ವಲ್ಪ ಪ್ರೋಗ್ರಾಮ್ಗಳು ಕಡಿಮೆ ಇರುತ್ತೆ. ಪ್ರಾಜೆಕ್ಟ್ಗಳು ಯಾವಾಗಲೂ ಏನಾಗಿರುತ್ತೆ? ಸ್ವಲ್ಪ ಕ್ಲಿಷ್ಟಕರ, ಕಷ್ಟಕರವಾಗಿರುತ್ತೆ. ಅದರ ಸ್ಕೋಪ್ ಆಫ್ ವರ್ಕ್ ಕೂಡ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಇಸ್ ಬಜೆಟ್. ಏನು ಬಜೆಟ್ ಅಂದ್ರೆ, ಹೆಸರೇ ಹೇಳ್ತಾ ಇರೋ ಹಾಗೆ ಅ ಡೀಟೇಲ್ಡ್ ಸ್ಟೇಟ್ಮೆಂಟ್ ಆಫ್ ಆಲ್ ದ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ಕಾಲ್ಡ್ as ವಾಟ್? ಬಜೆಟ್ಸ್. ಸೊ ಯಾವ ಯಾವ ಮೂಲಗಳಿಂದ ನನಗೆ ಆದಾಯ ಬರ್ತದೆ, ಯಾವ ಯಾವ ಮೂಲಗಳಿಗೆ ನಾನು ಖರ್ಚು ಮಾಡಬೇಕಾಗ್ತದೆ ಅಂತ ಒಂದು ನಿರ್ದಿಷ್ಟವಾದ ಪ್ಲಾನ್ಗಳನ್ನು ಇಟ್ಕೊಂಡು ಆದಾಯ ಮತ್ತು ಖರ್ಚುಗಳನ್ನು ಸಮತೋಲನವಾಗಿ ತೂಗಿಸ್ಕೊಂಡು ಹೋಗೋದಕ್ಕೆ ನಾವೇನಂತ ಕರಿತೇವೆ? ಬಜೆಟ್ ಅಂತ ಕರಿತೇವೆ. ಸೊ ಅ ಬಜೆಟ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್, ರೆವೆನ್ಯೂ, ಇನ್ಕಮ್ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡ್, ಪ್ರೊವೈಡಿಂಗ್ ನ್ಯೂಮರಿಕಲ್ ಫ್ರೇಮ್ವರ್ಕ್ ಫಾರ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್. ಇಂಟ್ರೆಸ್ಟಿಂಗ್. ಸೊ ಯಾವುದೇ ಸಿಂಗಲ್ ಯೂಸ್ ಪ್ಲಾನ್ ಅಂದ್ರೆ ಏನರ್ಥ? ಯಾವುದೇ ಒಂದೇ ಒಂದು ಈವೆಂಟಿಗೆ ಅಥವಾ ನಿರ್ದಿಷ್ಟವಾಗಿ ಒಂದೇ ಒಂದು ಸಲ ಆಗ್ತಕ್ಕಂತಹ ಪ್ರಾಜೆಕ್ಟ್ಗಳಿಗೆ, ಪ್ರೋಗ್ರಾಮ್ಗಳಿಗೆ ಮಾಡ್ತಕ್ಕಂತಹ ಪ್ಲಾನ್ಗಳನ್ನ ನಾವೇನಂತ ಕರಿತೇವೆ? ಸಿಂಗಲ್ ಯೂಸ್ ಪ್ಲಾನ್. ಅದರಲ್ಲಿ ಪ್ರೋಗ್ರಾಮ್ಸ್ ಇದೆ, ಪ್ರಾಜೆಕ್ಟ್ಸ್ ಇದೆ ಮತ್ತು ಬಜೆಟ್ಸ್ ಇದೆ. ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಪ್ಲಾನ್. ನೋಡಿ, ಸಿಂಗಲ್ ಯೂಸ್ ಪ್ಲಾನ್ ಅಂದ್ರೆ ಒಂದು ಈವೆಂಟ್ಗೆ ಒಂದೇ ಒಂದ್ಸಲಿ ಆಗ್ತಕ್ಕಂತಹ ಪ್ರೋಗ್ರಾಮ್, ಪ್ರಾಜೆಕ್ಟ್ಗಳಿಗೆ, ಬಜೆಟ್ಗಳಿಗೆ ಮಾಡ್ತಕ್ಕಂತಹ ಪ್ಲಾನು. ಸ್ಟ್ಯಾಂಡಿಂಗ್ ಪ್ಲಾನ್ ಅಂದ್ರೆ ಹೆಸರೇನು? ಯಾವುದೇ ಒಂದು ಪ್ಲಾನ್ ಅನ್ನ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತಕ್ಕಂತಹ ಕೆಲಸಗಳಿಗೋಸ್ಕರ ಮಾಡಿದ್ರೆ, ರಿಪೀಟೆಡ್ಲಿ ಆಗ್ತಾ ಇರುವಂತಹ ಈವೆಂಟ್ಗಳಿಗೋಸ್ಕರ ಮಾಡಿದ್ರೆ ಅದಕ್ಕೆ ನಾವೇನಂತೇವೆ? ಸ್ಟ್ಯಾಂಡಿಂಗ್ ಪ್ಲಾನ್. ಸೊ ಯಾವುದೇ ಒಂದು ಪ್ಲಾನ್ ಅನ್ನ ರೆಗ್ಯುಲರ್ ಆಗಿ ಆಗ್ತಾ ಇರುವಂತಹ ಈವೆಂಟ್ಗಳಿಗೆ, ಪ್ರೊಸೀಜರ್ಗಳಿಗೆ, ಪಾಲಿಸಿಗಳಿಗೆ ನಾವು ಪ್ಲಾನ್ಗಳನ್ನ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಕರಿತೇವೆ. ಸೊ ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಮೊದಲನೆಯದೇನು? ರೂಲ್ಸ್ ಅಂಡ್ ಮೆಥಡ್ಸ್. ಯಾವುದೇ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಗಳನ್ನ ಅದು ಹೀಗೆ ಆಗಬೇಕು, ಹೀಗೆ ನಡಿಬೇಕು ಅಂತ ಹೇಳೋದಕ್ಕೆ ನಾವೇನಂತ ಕರಿತೇವೆ? ರೂಲ್ಸ್ ಅಂತ ಕರಿತೇವೆ. ಅದೇ ತರ ಮೆಥಡ್ಸ್ ಅಂದ್ರೆ ಏನು? ಇಟ್ ಪ್ರಿಸ್ಕ್ರೈಬ್ಸ್ ದ ಮ್ಯಾನರ್ ಇನ್ ವಿಚ್ ದ ಟಾಸ್ಕ್ ಹ್ಯಾಸ್ ಟು ಬಿ ಪರ್ಫಾರ್ಮ್ಡ್. ನಾವು ಆಫೀಸಿಗೆ ಹೋಗೋದು ಸ್ಟ್ಯಾಂಡಿಂಗ್ ಪ್ಲಾನ್. 8:00 ಪಂಚ್ ಮಾಡಬೇಕು ಅಂದ್ರೆ ಮಾಡಲೇಬೇಕು, ರೂಲ್. ಹೇಗೆ ಪಂಚ್ ಮಾಡಬೇಕು? ಬಯೋಮೆಟ್ರಿಕ್ ಇರ್ಬೋದು, ಫೇಸ್ ರೆಕಗ್ನಿಷನ್ ಇರ್ಬೋದು, ಮೆಥಡ್. ಇದು ಪ್ರತಿದಿನ ಆಗುವಂತ ಪ್ರೊಸೀಜರ್. ಇದಕ್ಕೊಂದು ಪ್ಲಾನ್ ಬೇಕು. 30 ಜನ ಎಂಪ್ಲಾಯೀಸ್ ಇದ್ದಾರಾ, ಒಂದು 5 ಬಯೋಮೆಟ್ರಿಕ್ಸ್ ಇಡಿ. ರೂಲ್ ಏನು? 30 ಜನ ಎಂಪ್ಲಾಯಿಗಳು 8:30ಕ್ಕೆ ಬಂದು ಪಂಚ್ ಮಾಡಬೇಕು. ಮೆಥಡ್ ಹೇಗೆ? ಕೈಯಿನಿಂದ ಪಂಚ್ ಮಾಡೋದು ಅಥವಾ ಬೆರಳಿನಿಂದ ಪಂಚ್ ಮಾಡೋದು, ಫೇಸ್ ರೆಕಗ್ನಿಷನ್ ಕೊಡೋದು. ರೂಲ್ಸ್ ಅಂಡ್ ಮೆಥಡ್ಸ್. ನೆಕ್ಸ್ಟ್
ಪಾಲಿಸೀಸ್. ಏನು ಪಾಲಿಸೀಸ್ ಅಂದ್ರೆ ಜನರಲ್ ಸ್ಟೇಟ್ಮೆಂಟ್ಸ್ ದಟ್ ಗೈಡ್ಸ್ ದ ಥಿಂಕಿಂಗ್ ಆರ್ ಚಾನಲೈಸಸ್ ಎನರ್ಜಿ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಒಂದು ಸಂಸ್ಥೆಯಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟಿನ ಕೆಲಸ ನಿರ್ವಹಣೆ ಯಾವ ರೀತಿ ಆಗಬೇಕು. ಪಾಲಿಸಿಗೆ ಬೆಸ್ಟ್ ಎಕ್ಸಾಂಪಲ್ HR ಪಾಲಿಸಿಗಳು. ಯಾವುದೇ ಒಂದು ಸಂಸ್ಥೆಯಲ್ಲಿ ಪಾಶ್ ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಸ್ಟ್ರಿಕ್ಟ್ ಪಾಲಿಸಿ ಇರ್ತದೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಸ್ಟ್ರಿಕ್ಟ್ ಪಾಲಿಸಿ ಇರ್ತದೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಲೀವ್ಗಳನ್ನ ತಗೊಳ್ಳೋದು ಸ್ಟ್ರಿಕ್ಟ್ ಪಾಲಿಸಿ ಇರ್ತದೆ. ಈ ತರ ಹಲವಾರು ಮುಖ್ಯವಾದ ಸಂಘಟನೆ ಹಲವಾರು ಮುಖ್ಯವಾದ ಸರ್ಕಮ್ಸ್ಟೆನ್ಸಸ್ಗೆ ಮಾಡ್ತಕ್ಕಂತಹ ಜನರಲ್ ಸ್ಟೇಟ್ಮೆಂಟ್ಗಳನ್ನ ನಾವೇನಂತ ಕರಿತೇವೆ? ಪಾಲಿಸೀಸ್ ಅಂತ ಕರಿತೇವೆ. HR ಪಾಲಿಸಿ, ಫೈನಾನ್ಷಿಯಲ್ ಪಾಲಿಸಿ, ಮಾರ್ಕೆಟಿಂಗ್ ಪಾಲಿಸಿ, ಇವೆಲ್ಲವೂ ಏನು? ಸ್ಟ್ಯಾಂಡಿಂಗ್ ಪ್ಲಾನ್. ನೆಕ್ಸ್ಟ್ ಪ್ರೊಸೀಜರ್. ಏನು ಪ್ರೊಸೀಜರ್? ರೊಟೀನ್ ಸ್ಟೆಪ್ಸ್ ದಟ್ ಡೀಟೇಲ್ಸ್ ದ ಎಕ್ಸಾಕ್ಟ್ ಮ್ಯಾನರ್ ಇನ್ ವಿಚ್ ಆಕ್ಟಿವಿಟೀಸ್ ಶುಡ್ ಬಿ ಪರ್ಫಾರ್ಮ್ಡ್ ಸ್ಪೆಸಿಫೈಡ್ ಇನ್ ಕ್ರೋನಲಾಜಿಕಲ್ ಆರ್ಡರ್. ಯಾವುದೋ ಒಬ್ಬ ಎಂಪ್ಲಾಯಿ ಮೇಲೆ ಪಾಲಿಸಿ ಪ್ರಕಾರ ಒಂದು ಕಂಪ್ಲೇಂಟ್ ಬಂತು. ಆ ಕಂಪ್ಲೇಂಟ್ ಅನ್ನ ಯಾವ ರೀತಿ ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕು ಪ್ರೊಸೀಜರ್ ಹೇಳ್ಕೊಡ್ತದೆ. ಮೊದಲಿಗೆ ಇಂಟರ್ನಲ್ ಕಮಿಟಿಯನ್ನ ಮಾಡಿ, ಇಂಟರ್ನಲ್ ಕಮಿಟಿ ರಿಪೋರ್ಟ್ ಕೊಟ್ಟ ನಂತರ ಅದನ್ನ ಮ್ಯಾನೇಜ್ಮೆಂಟ್ಗೆ ತಗೊಂಡು ಹೋಗಿ, ಮ್ಯಾನೇಜ್ಮೆಂಟ್ ಅವರು ರಿಪೋರ್ಟ್ ಕೊಟ್ಟ ನಂತರ ನೆಕ್ಸ್ಟ್ ಅದನ್ನ ಯಾವ ನೆಕ್ಸ್ಟ್ ಸ್ಟೆಪ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು ತೆಗೆದುಕೊಂಡು ಹೋಗಿ ಪ್ರೊಸೀಜರ್. ಸೊ ಏನು ಪ್ರೊಸೀಜರ್? ನಾವು ಮಾಡಿರ್ತಕ್ಕಂತಹ ಪಾಲಿಸಿಗಳು, ಜನರಲ್ ಸ್ಟೇಟ್ಮೆಂಟ್ಗಳನ್ನ ಯಾವ ಎಕ್ಸಾಕ್ಟ್ ರೀತಿಯಲ್ಲಿ ಕಂಪನಿಯಲ್ಲಿ ನಡೆಸಬೇಕು, ಯಾವ ಎಕ್ಸಾಕ್ಟ್ ರೀತಿಯಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ಕೊಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೇವೆ? ಪ್ರೊಸೀಜರ್ ಅಂತ ಕರಿತೇವೆ. ಸೊ ಸಿಂಗಲ್ ಯೂಸ್ ಪ್ಲಾನ್ ಅಲ್ಲಿ ಪ್ರೋಗ್ರಾಮ್, ಪಾಲಿಸೀಸ್ ಮತ್ತು ಬಜೆಟ್ ಬಂದ್ರೆ, ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಪಾಲಿಸೀಸ್, ರೂಲ್ಸ್, ಮೆಥಡ್ಸ್ ಮತ್ತು ಪ್ರೊಸೀಜರ್ಸ್ ಬರ್ತದೆ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ಬನ್ನಿ. ಸಿಂಗಲ್ ಯೂಸ್ ಪ್ಲಾನ್ ಆಯ್ತು, ಸ್ಟ್ಯಾಂಡಿಂಗ್ ಪ್ಲಾನ್ ಆಯ್ತು. ಮುಂದೆ ಆಬ್ಜೆಕ್ಟಿವ್ಸ್ ಆಸ್ ಅ ಟೈಪ್ ಆಫ್ ಪ್ಲಾನ್. ಹೇಗೆ? ಏನು ಆಬ್ಜೆಕ್ಟಿವ್ಸ್ ಅಂದ್ರೆ, objectives are the desired future positions that management seeks to achieve through its operations. ಯಾವುದೇ ಒಂದು ಸಂಸ್ಥೆಯಲ್ಲಿ ಮುಂಬರುವ ದಿನಗಳಲ್ಲಿ ಮ್ಯಾನೇಜ್ಮೆಂಟ್ ತನ್ನನ್ನ ತಾನೇ ಯಾವ ರೀತಿ ಇರಬೇಕು ಅನ್ಕೊಳ್ತದೆ, ತನ್ನ ಸಂಸ್ಥೆಯನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತದೆ ಅಂತ ಹೇಳಲಿಕ್ಕೆ ನಾವೇನಂತ ಕರಿತೇವೆ? ಆಬ್ಜೆಕ್ಟಿವ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಈ ಆಬ್ಜೆಕ್ಟಿವ್ಸ್ ಮೆಜರಬಲ್ ಆಗಿರಬೇಕು, ಸ್ಪೆಸಿಫಿಕ್ ಆಗಿರಬೇಕು, ಕ್ವಾಂಟಿಟೇಟಿವ್ ಅಂದ್ರೆ ನಂಬರ್ಗಳಲ್ಲಿ ಕ್ಲಿಯರ್ ಆಗಿ ಸ್ಪೆಸಿಫೈ ಆಗಿರಬೇಕು. ಅವುಗಳನ್ನ ನಾವೇನಂತ ಕರಿತೇವೆ? ಆಬ್ಜೆಕ್ಟಿವ್ಸ್ ಅಂತ ಕರಿತೇವೆ. ಸ್ಪೆಸಿಫಿಕ್, ಮೆಜರಬಲ್, ಪ್ರಿಫರಬಲಿ ಕ್ವಾಂಟಿಟೇಟಿವ್. ಒಂದು ಟೈಮ್ ಫ್ರೇಮ್ ಇರಬೇಕು, ಇವಾಗಲೇ ಅದನ್ನ ಅಚೀವ್ ಮಾಡ್ತೀವಿ ಅಂತ ಕ್ಲಿಯರ್ ಕಟ್ ಟೈಮ್ ಕೊಡಬೇಕು. ಅದಕ್ಕೆ ನಾವೇನಂತ ಕರಿತೇವೆ? ಆಬ್ಜೆಕ್ಟಿವ್ಸ್ ಅಂತ ಕರಿತೇವೆ. ಸೊ ಆಬ್ಜೆಕ್ಟಿವ್ಸ್ ಆರ್ ಟಿಪಿಕಲಿ ಸೆಟ್ by the top management and focuses on the broader general issues. They define the future state of affairs of the organization. ಮುಂಬರುವ ದಿನಗಳಲ್ಲಿ ಸಂಸ್ಥೆಯನ್ನ ಯಾವ ರೀತಿ ನಾವು ಕರೆದುಕೊಂಡು ಹೋಗಬೇಕು ಅನ್ನೋದಕ್ಕೆ ಆಬ್ಜೆಕ್ಟಿವ್ಸ್ ಏನ್ ಮಾಡುತ್ತೆ? ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಹಾಗಾದ್ರೆ ಮುಂದೇನಿದೆ ನೋಡೋಣ ಬನ್ನಿ. ಸ್ಟ್ರಾಟಜಿ as a type of plan. ಏನು ಸ್ಟ್ರಾಟಜಿ ಅಂದ್ರೆ ವೆರಿ ಇಂಪಾರ್ಟೆಂಟ್. ಕೋರ್ಸ್ ಆಫ್ ಆಕ್ಷನ್ ಅನ್ನ ನಾವೇನಂತೇವೆ? ಸ್ಟ್ರಾಟಜಿ. ಮಹೇಂದ್ರ ಸಿಂಗ್ ಧೋನಿ ಅದ್ಭುತವಾದ ಸ್ಟ್ರಾಟಜಿಸ್ಟ್. ಕೋರ್ಸ್ ಆಫ್ ಆಕ್ಷನ್ಗಳನ್ನ ಡಿಸೈಡ್ ಮಾಡೋದು. ವಿರಾಟ್ ಕೊಹ್ಲಿ ಅದ್ಭುತವಾದ ಸ್ಟ್ರಾಟಜಿಸ್ಟ್. ಬ್ಯಾಟಿಂಗ್ ಅನ್ನ ಹೇಗೆ ಮಾಡೋದು ಅಂತ ಅದ್ಭುತವಾಗಿ ನಿರ್ಧಾರಗಳನ್ನ ತಗೊಳ್ತಾರೆ. ಸೊ ಸ್ಟ್ರಾಟಜಿ ಅಂದ್ರೆ ಏನರ್ಥ? ಕೋರ್ಸ್ ಆಫ್ ಆಕ್ಷನ್ ಅಂತ ಅರ್ಥ. ಯಾವುದೇ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಡಿಟರ್ಮೈನಿಂಗ್ ದಿ ಆರ್ಗನೈಸೇಷನ್ಸ್
ಫ್ಯೂಚರ್ ಡೈರೆಕ್ಷನ್ ಅನ್ನ ನಾವೇನಂತ ಕರಿತೇವೆ? ಸ್ಟ್ರಾಟಜಿ ಅಂತ ಕರಿತೇವೆ. ಇಟ್ ಇಸ್ ದ ಕೋರ್ಸ್ ಆಫ್ ಆಕ್ಷನ್, ಸ್ಪೆಸಿಫಿಕ್ ಅಪ್ರೋಚಸ್ ಟು ಅಚೀವ್ ದ ಗೋಲ್. ಇವಾಗ ಮಹೇಂದ್ರ ಸಿಂಗ್ ಧೋನಿ ಅವರು 2011ರಲ್ಲಿ ವಿಶ್ವಕಪ್ ಗೆಲ್ಲಬೇಕಾಯಿತು, ಗೆದ್ದುಕೊಂಡು ಕೂಡ ಬಂದ್ರು. ಆ ಟೈಮಲ್ಲಿ ಅವರು ಸ್ಪೆಸಿಫಿಕ್ ಸ್ಟ್ರಾಟಜಿ, ಇದೇ ಟೀಮ್ ಬೇಕು, ಸೇವಾಗ್ ಅವರೇ ಓಪನ್ ಮಾಡಬೇಕು, ಸೇವಾಗ್ ಜೊತೆ ಗಂಭೀರ್ ಒಬ್ಬ ಅದ್ಭುತವಾದ ಓಪನಿಂಗ್ ಆಟಗಾರ, ಲೆಫ್ಟ್ ರೈಟ್ ಕಾಂಬಿನೇಷನ್ ಇರಬೇಕು, ವಿರಾಟ್ ಕೊಹ್ಲಿ 1 ಡೌನ್ ಬರಬೇಕು, ಸಚಿನ್ ತೆಂಡೂಲ್ಕರ್ ಅವರು 2 ಡೌನ್ ಬರಬೇಕು, ಯುವರಾಜ್ ಸಿಂಗ್ ಅವರು ಬೌಲಿಂಗ್ ಬ್ಯಾಟಿಂಗ್ ಎರಡನ್ನೂ ಮಾಡಬೇಕು, ಮಹೇಂದ್ರ ಸಿಂಗ್ ಧೋನಿ ನಾಯಕನಾಗಿ ಫೈನಲ್ಸ್ ನಲ್ಲಿ ತಾನೇ ಮುನ್ನಡೆದು ಬೇಗ ಬ್ಯಾಟಿಂಗ್ಗೆ ಬಂದು ಸ್ಟ್ರಾಟಜಿಯನ್ನ ಮಾಡಿದ್ರು. ಸೊ ನಮ್ಮ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡಲಿಕ್ಕೆ ಏನು ಸ್ಪೆಸಿಫಿಕ್ ಅಪ್ರೋಚಸ್ ಬೇಕು ಅದಕ್ಕೆ ನಾವೇನಂತ ಕರಿತೇವೆ? ಸ್ಟ್ರಾಟಜಿ ಅಂತ ಕರಿತೇವೆ. ರಿಸೋರ್ಸ್ ಅಲೋಕೇಶನ್, ಈ ರಿಸೋರ್ಸು ಇಲ್ಲೇ ಅಲೋಕೇಟ್ ಆಗಬೇಕು, ಇಷ್ಟೇ ಅಲೋಕೇಟ್ ಆಗಬೇಕು, ವೇಸ್ಟೇಜ್ ಆಗಬಾರ್ದು, ಇವೆಲ್ಲವೂ ಏನಾಗುತ್ತೆ? ಸ್ಟ್ರಾಟಜಿ ಆಗುತ್ತೆ. ಸಿಂಗಲ್ ಯೂಸ್ ಪ್ಲಾನ್, ಸ್ಟ್ಯಾಂಡಿಂಗ್ ಪ್ಲಾನ್, ಸ್ಟ್ರಾಟಜಿ ಆಸ್ ಅ ಪ್ಲಾನ್ ಮತ್ತೆ ಆಬ್ಜೆಕ್ಟಿವ್ಸ್ ಆಸ್ ಅ ಪ್ಲಾನ್. ನೆಕ್ಸ್ಟ್ ಏನ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಪಾಲಿಸಿ ಆಸ್ ಅ ಟೈಪ್ ಆಫ್ ಪ್ಲಾನ್, ಇದನ್ನ ನಾವು ಇವಾಗಲೇ ಡಿಸ್ಕಸ್ ಮಾಡಿದ್ವಿ. ಏನು ಪಾಲಿಸೀಸ್ ಅಂದ್ರೆ? Policies are general statement that guides the thinking, channelizes the energy towards a ಪರ್ಟಿಕ್ಯುಲರ್ ಡೈರೆಕ್ಷನ್. ನಾನು ಹೇಳಿದ ಹಾಗೆ HR ಪಾಲಿಸೀಸ್ ಆಗಿರ್ಬೋದು, ಫೈನಾನ್ಷಿಯಲ್ ಪಾಲಿಸೀಸ್ ಆಗಿರ್ಬೋದು, ಟೆಕ್ನಿಕಲ್ ಪಾಲಿಸೀಸ್ ಆಗಿರ್ಬೋದು, ರೆಕ್ರೂಟ್ಮೆಂಟ್ ಪಾಲಿಸೀಸ್ ಆಗಿರ್ಬೋದು, ರಿಲೀವಿಂಗ್ ಪಾಲಿಸೀಸ್ ಆಗಿರ್ಬೋದು, ಇವೆಲ್ಲವೂ ಒಂದು ಸಂಸ್ಥೆಯ ಜನರಲ್ ಸ್ಟೇಟ್ಮೆಂಟ್ಸ್. ಹಲವಾರು ಇಶ್ಯೂಗಳನ್ನು ಅಡ್ರೆಸ್ ಮಾಡ್ತಾ ಈ ಸ್ಟೇಟ್ಮೆಂಟ್ಗಳನ್ನು ಕಂಪನಿಗಳು ಅಥವಾ ಮ್ಯಾನೇಜ್ಮೆಂಟ್ಗಳು ಪ್ರಿಪೇರ್ ಮಾಡಿರ್ತಾರೆ. ಅದರ ಅಪ್ಲಿಕೇಶನ್ ಏನು, ಅದರ ಮೆಥಡ್ಗಳೇನು? Organization have policies at all the level, major company policies known to external stakeholders to minor policies applicable only to employees. Policies define the broader parameters within which managers may function, allowing discretion in interpretation and application. ಯಾವುದೇ ಒಂದು ಕಂಪನಿಯಲ್ಲಿ ಪಾಲಿಸಿಗಳು ಹಲವಾರು ಹಂತಗಳಲ್ಲಿ ನಡೆಯುತ್ತವೆ. ಆ ಹಂತಗಳು ಸಾಮಾನ್ಯವಾಗಿ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ನಮ್ಮ ಕಂಪ್ನಿಗೆ ಸಪ್ಲೈ ಮಾಡ್ತಕ್ಕಂತಹ ಸಪ್ಲೈಯರ್ಸ್ ಆಗಿರ್ಬೋದು, ವೆಂಡಾರ್ಗಳಾಗಿರ್ಬೋದು, ನಾವು ಸಾಲ ಇಸ್ಕೊಳ್ತಕ್ಕಂತಹ ಬ್ಯಾಂಕ್ಗಳಾಗಿರ್ಬೋದು, ನಮಗೆ ಆಡಿಟ್ ಮಾಡ್ತಕ್ಕಂತಹ ಆಡಿಟರ್ಗಳಿಗಾಗಿರ್ಬೋದು, ಇವರಿಗೆಲ್ಲ ಸ್ಟ್ರಿಕ್ಟರ್ ಪಾಲಿಸಿಗಳಿದ್ರೆ ಕಂಪನಿ ಒಳಗಡೆ ಒಂದು ಫ್ಯಾಮಿಲಿ ತರ ಕೆಲಸ ಮಾಡ್ತಕ್ಕಂತಹ ಎಂಪ್ಲಾಯಿಗಳಿಗೆ ಸಾಮಾನ್ಯವಾಗಿ ಮೈನರ್ ಪಾಲಿಸಿಗಳು ಇರ್ತವೆ. ಸೊ ಆ ಮೈನರ್ ಪಾಲಿಸಿಗಳ ನಡುವೆಯೇ ನಮ್ಮ ಮ್ಯಾನೇಜರ್ಗಳು ಏನ್ ಮಾಡಬೇಕಾಗತ್ತೆ? ಕೆಲಸವನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅ ಪರ್ಚೇಸ್ ಪಾಲಿಸಿ ವುಡ್ ಅಡ್ರೆಸ್ ಮ್ಯಾನ್ಯುಫ್ಯಾಕ್ಚರಿಂಗ್ ಆಫ್ ಬೈಯಿಂಗ್ ಡಿಸಿಷನ್ಸ್, ವೆಂಡಾರ್ ಸೆಲೆಕ್ಷನ್ ಕ್ರೈಟೀರಿಯಾ, ಸಪ್ಲೈಯರ್ ರಿಲೇಶನ್ಶಿಪ್. ನಾನು ಹೇಳಿದ ಹಾಗೆ ಪರ್ಚೇಸಿಂಗ್ ಪಾಲಿಸಿ, ಯಾವ ತರ ವೆಂಡಾರ್ನ ತಗೊಳ್ಬೇಕು, ಅವ್ರಿಗೆ ಪೇಮೆಂಟ್ ಪೀರಿಯಡ್ ಹೆಂಗಿರಬೇಕು, ಪೇಮೆಂಟ್ ಮೆಥಡ್ ಯಾವ ರೀತಿ ಮಾಡಬೇಕು, ಅವರ ಕ್ವಾಲಿಟಿ ಚೆಕ್ ಯಾವ ರೀತಿ ನಡೆಯುತ್ತೆ, ಇವೆಲ್ಲ ಏನಾಗುತ್ತೆ? ಪರ್ಚೇಸ್ ಪಾಲಿಸಿ ಆಗುತ್ತೆ. ಇದೇ ತರ HR ಪಾಲಿಸಿ ಬರುತ್ತೆ, ಟೆಕ್ನಿಕಲ್ ಪಾಲಿಸಿ ಬರುತ್ತೆ, ರೆಕ್ರೂಟ್ಮೆಂಟ್ ಪಾಲಿಸಿ ಬರುತ್ತೆ, ಅಪ್ರೇಸಲ್ ಪಾಲಿಸಿ ಬರುತ್ತೆ, ಹಲವಾರು ಪಾಲಿಸಿಗಳು ಬರುತ್ತೆ ಮಕ್ಕಳ. ನೆಕ್ಸ್ಟ್, ಪ್ರೊಸೀಜರ್ ಆಸ್ ಅ ಟೈಪ್ ಆಫ್ ಪ್ಲಾನ್. ಏನು ಪ್ರೊಸೀಜರ್ ಅಂದ್ರೆ? ನಾವು ಮಾಡಿರ್ತಕ್ಕಂತಹ ಪಾಲಿಸಿಗಳನ್ನ ಯಾವ ರೀತಿಯಲ್ಲಿ ಎಕ್ಸಾಕ್ಟ್ ಆಗಿ ಅದರ ಇಂಪ್ಲಿಮೆಂಟೇಷನ್ ಆಗಬೇಕು, ಯಾವ ಸ್ಟೆಪ್ಸ್ ಅಲ್ಲಿ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನಾವೇನಂತೇವೆ? ಪ್ರೊಸೀಜರ್ ಅಂತೇವೆ. ಸೊ ಸ್ಪೆಸಿಫಿಕ್ ಇನ್ ಕ್ರೊನೊಲಾಜಿಕಲ್ ಆರ್ಡರ್ ಅಂಡ್ ಜನರಲಿ ಮೆಂಟ್ ಫಾರ್ ಇನ್ಸೈಡರ್ಸ್ ಟು ಫಾಲೋ ವಿದಿನ್ ದ ಪಾಲಿಸಿ ಫ್ರೇಮ್ವರ್ಕ್. ನಮ್ಮ ಕೆಲಸಗಾರರಾಗಿರ್ಬೋದು, ಒಳಗಿರ್ತಕ್ಕಂತಹ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅವ್ರು ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಆಫೀಸ್ ಮ್ಯಾನರ್ಸನ್ನು ಇಟ್ಕೊಳ್ಬೇಕು, ಅವರ ಸಂಬಳದ ಅಪ್ರೇಸಲ್ ಪಾಲಿಸಿಯನ್ನು ಹೇಗೆ ಫಾಲೋ ಮಾಡಬೇಕು, ಯಾರ ಹತ್ರನೂ ಡಿಸ್ಕಸ್ ಮಾಡಬಾರ್ದು, ಇವೆಲ್ಲ ಏನಾಗಿರುತ್ತೆ? ಪ್ರೊಸೀಜರ್ಗಳಾಗಿರುತ್ತವೆ. ಸೊ ಪ್ರೊಸೀಜರ್ಸ್ ಆರ್ ಇಂಟರ್ಲಿಂಕ್ಡ್ ವಿತ್ ಪಾಲಿಸೀಸ್ ರೆಪ್ರೆಸೆಂಟಿಂಗ್ ದ ಸ್ಟೆಪ್ಸ್ ಟು ಬಿ ಕ್ಯಾರಿಡ್ ಔಟ್ ವಿದಿನ್ ದ ಬ್ರಾಡ್ ಪಾಲಿಸಿ ಫ್ರೇಮ್ವರ್ಕ್. ಪಾಲಿಸಿಯ ಒಂದು ಸಬ್ಸೆಟ್ ಅನ್ನೇ ನಾವು ಪ್ರೊಸೀಜರ್ ಅಂತ ಕರಿಬಹುದು. ಆ ಪಾಲಿಸಿಯನ್ನ ಯಾವ ರೀತಿ ನಾವು ಫಾಲೋ ಮಾಡಬೇಕು ಅನ್ನೋದಕ್ಕೆ ನಾವೇನಂತ ಕರಿತೇವೆ? ಪ್ರೊಸೀಜರ್ ಅಂತ ಕರಿತೇವೆ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್,
ಮೆಥಡ್ ಅಂಡ್ ರೂಲ್ಸ್ ಆಸ್ ಟೈಪ್ಸ್ ಆಫ್ ಪ್ಲಾನ್ಸ್. ಏನು ಮೆಥಡ್ ಅಂದ್ರೆ, ನೋಡಿ ಮೆಥಡ್ ಅಂದ್ರೆ ಇಟ್ ಇಸ್ ಅ ಪ್ರಿಸ್ಕ್ರೈಬ್ಡ್ ವೇ. ಇದೇ ರೀತಿಯಲ್ಲೇ ಕೆಲಸವಾಗಬೇಕು, ಒಂದು ಮೆಥಡ್ ಇದೆ. ಇದೇ ರೀತಿಯಲ್ಲೇ ಓದಬೇಕು, ಇದೇ ರೀತಿಯಲ್ಲೇ ಎಕ್ಸಾಮಿನೇಷನ್ ಬರಿಬೇಕು, ಮೆಥಡ್ ಇದೆ. ಜಾಬ್ ಟ್ರೈನಿಂಗ್, ಇದೇ ರೀತಿಯಲ್ಲೇ ಒಬ್ಬ ಎಂಪ್ಲಾಯಿಯನ್ನ ಟ್ರೈನ್ ಮಾಡಬೇಕು, ಮೆಥಡ್ ಇದೆ. ಸೊ ಯಾವುದೇ ಒಂದು ಇಂಪ್ಲಿಮೆಂಟೇಷನ್ ಯಾವ ರೀತಿಯಲ್ಲಿ ಆಗಬೇಕು, ಯಾವ ಸ್ಟೆಪ್ಸಿನಲ್ಲಿ ಆಗಬೇಕು ಅಂತ ಯೋಚಿಸೋದನ್ನ ನಾವೇನಂತ ಕರಿತೇವೆ, ಮೆಥಡ್ಸ್ ಅಂತ ಕರಿತೇವೆ. ಅದೇ ರೂಲ್ ಅಂದ್ರೆ ಅರ್ಥ ಏನು, ಯಾವುದೇ ಒಂದು ಕಂಪನಿಯಲ್ಲಿ ಯಾವ ಯಾವ ರೀತಿ ರಿವಾಜುಗಳನ್ನ ಫಾಲೋ ಮಾಡಬೇಕಾಗತ್ತೆ, ಆ ರೀತಿ ರಿವಾಜುಗಳನ್ನ ಫಾಲೋ ಮಾಡದೆ ಹೋದ್ರೆ ಯಾವೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನೇನನ್ನುತ್ತೆ, ರೂಲ್ಸ್ ತಿಳಿಸ್ಕೊಡುತ್ತೆ. ರೂಲ್ಸ್ ಆರ್ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ ದಟ್ ಇನ್ಫಾರ್ಮ್ ವಾಟ್ ಇಸ್ ಟು ಬಿ ಡನ್ ವಿದೌಟ್ ಅಲೋವಿಂಗ್ ಫಾರ್ ಫ್ಲೆಕ್ಸಿಬಿಲಿಟಿ ಆರ್ ಡಿಸ್ಕ್ರಿಷನ್. ಯಾವುದೇ ಫ್ಲೆಕ್ಸಿಬಿಲಿಟಿ ಇಲ್ಲ, ನನಗೆ ಹೇಗೆ ಬೇಕೋ ಅದನ್ನ ಇಂಟರ್ಪ್ರಿಟ್ ಮಾಡ್ಕೊಳ್ಳೋ ಹಾಗಿಲ್ಲ. ರೂಲ್ಸ್ಗಳನ್ನ ಪಾಲಿಸಿ ಪ್ರಕಾರ ಏನು ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಎಲ್ಲರೂ ಅದಕ್ಕೆ ತಲೆ ಬಗ್ಗಿಸಲೇಬೇಕಾಗ್ತದೆ. ಅದಕ್ಕೆ ನಾವೇನಂತ ಕರಿತೇವೆ, ರೂಲ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಹಾಗಾದ್ರೆ ಏನಿದೆ ನೋಡೋಣ ಬನ್ನಿ. ಪ್ರೋಗ್ರಾಮ್ ಆಸ್ ಅ ಟೈಪ್ ಆಫ್ ಪ್ಲಾನ್. ಏನು ಪ್ರೋಗ್ರಾಮ್ ಅಂದ್ರೆ, programs are detailed statements about the projects that outline objectives, policy, procedure, rules, tasks, and human physical resources required and budgets to implement the courses of action. ಏನಿದರ ಅರ್ಥ, ಯಾವುದೇ ಒಂದು ಕಂಪನಿಯಲ್ಲಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ಬೇಕಾಗಿರ್ತಕ್ಕಂತಹ ಹಲವಾರು ಪ್ರಾಜೆಕ್ಟ್ಗಳಿಗೆ ಹೇಗೆ ಪಾಲಿಸಿಗಳನ್ನು ಮಾಡೋದು, ಪ್ರೊಸೀಜರ್ಗಳನ್ನು ಮಾಡೋದು, ರೂಲ್ಸ್ಗಳನ್ನು ಮಾಡೋದು, ಹ್ಯೂಮನ್ ಫಿಸಿಕಲ್ ರಿಸೋರ್ಸಸ್ ಅನ್ನ ಹೇಗೆ ತರೋದು, ಅವರನ್ನ ಇಂಪ್ಲಿಮೆಂಟೇಷನ್ ಎಕ್ಸಿಕ್ಯೂಷನ್ಗೆ ಹೇಗೆ ಹಾಕೋದು, ಇವೆಲ್ಲವನ್ನು ನಮಗೆ ಯಾವ್ದು ಹೇಳಿಕೊಡುತ್ತೆ, ಪ್ರೋಗ್ರಾಮ್ ಹೇಳಿಕೊಡುತ್ತೆ. ಸೊ ಅದರ ಸ್ಕೋಪ್ ಏನು, ದೇ ಇನ್ಕ್ಲೂಡ್ ದ ಎಂಟೈರ್ ರೇಂಜ್ ಆಫ್ ಆಕ್ಟಿವಿಟೀಸ್ ಆಸ್ ವೆಲ್ ಆಸ್ organization's policy and how it will contribute to the overall business plan, working out the minutest details within the broad policy framework. ಸೊ ಒಂದು ಹಲವಾರು ಪಾಲಿಸಿಗಳೇನಿದೆ, ಫಾರ್ ಎಕ್ಸಾಂಪಲ್ ಲೀವ್ ಪಾಲಿಸಿ ಒಂದು ಪಾಲಿಸಿ, ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ ಲೀವ್ ಪಾಲಿಸಿ ಅಂತ. ಈಗ ಲೀವ್ ಪಾಲಿಸಿ ಒಳಗೆ ಸಬ್ಯಾಟಿಕಲ್ ಲೀವ್ ಇದೆ, ಕ್ಯಾಶುವಲ್ ಲೀವ್ ಇದೆ, ಅರ್ನ್ಡ್ ಲೀವ್ ಇದೆ, ಮೆಡಿಕಲ್ ಲೀವ್ ಇದೆ, ಸಿಕ್ ಲೀವ್ ಇದೆ, ಮೆಟರ್ನಿಟಿ ಲೀವ್ ಇದೆ, ಪೆಟರ್ನಿಟಿ ಲೀವ್ ಇದೆ. ಇವೆಲ್ಲ ಪ್ರೋಗ್ರಾಮ್ಗಳು. ಪ್ರತಿ ಮಿನಿಟ್ ಡೀಟೇಲ್, ಮಿನಿಟ್ ಅಂದ್ರೆ ಇಲ್ಲೇನು ನಿಮಿಷ ಅಂತ ಅರ್ಥ ಅಲ್ಲ, ಸಣ್ಣ ಸಣ್ಣ ಡೀಟೇಲ್ಗಳನ್ನು ಲಿಸ್ಟ್ ಮಾಡಿ ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು, ಎಕ್ಸಿಕ್ಯೂಟ್ ಆಗಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ನಾವೇನಂತ ಕರಿತೇವೆ, ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಏನದಕ್ಕೆ ಎಕ್ಸಾಂಪಲ್ಲು, ಅ ಪ್ರೋಗ್ರಾಮ್ ಫಾರ್ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್. ಸೊ ಕಂಪನಿ ಹಲವಾರು ಹೊಸ ಮಾರ್ಕೆಟ್ಗಳಲ್ಲಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡಬೇಕು, ಮಾರ್ಕೆಟ್ ರಿಸರ್ಚ್ ಮಾಡಬೇಕು, ಪ್ರಾಡಕ್ಟ್ ಅಡಾಪ್ಷನ್ ನಡಿಬೇಕು, ಡಿಸ್ಟ್ರಿಬ್ಯೂಷನ್ ಚಾನಲ್ ಯೋಚನೆ ಮಾಡಬೇಕು, ಮಾರ್ಕೆಟಿಂಗ್ ಕ್ಯಾಂಪೇನ್ ಬಗ್ಗೆ ಯೋಚನೆ ಮಾಡಬೇಕು, ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಅನ್ನ ನೋಡಬೇಕು, ಸ್ಪೆಸಿಫಿಕ್ ಟೈಮ್ ಲೈನ್ಸ್ ಅನ್ನ ನೋಡಬೇಕು, ರಿಸೋರ್ಸ್ಗಳನ್ನ ಹಾಕಬೇಕು. ನಾನು ಹೇಳಿದ್ದು ಮಾರ್ಕೆಟ್ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂತ, ಅದರಲ್ಲಿ ಎಷ್ಟು ಮೆಥಡ್ಸು ಪ್ರೊಸೀಜರ್ಸು ಇದೆ, ಇವೆಲ್ಲವನ್ನು ನಮಗೆ ಯಾರು ಕಲಿಸ್ಕೊಡ್ತಾರೆ, ಪ್ರೋಗ್ರಾಮ್ ಕಲಿಸ್ಕೊಡ್ತದೆ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟೈಪ್ ಆಫ್ ಪ್ಲಾನ್. ನೆಕ್ಸ್ಟ್ ಏನ್ ಪ್ಲಾನ್ ಇದೆ ನೋಡೋಣ ಬನ್ನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಆರ್ಗನೈಸೇಷನ್, ತನ್ನ ಬಜೆಟ್. ಸೊ ಬಜೆಟ್ ಅಂದ್ರೆ ಏನರ್ಥ, ನಾನು ಇವಾಗ ಆಗ್ಲೇ ಹೇಳಿದ ಹಾಗೆ ಯಾವುದೇ ಒಂದು ಸಂಸ್ಥೆಯಲ್ಲಿ ವಾಟ್ ಆರ್ ದ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಕ್ಯಾಶ್ ಔಟ್ಫ್ಲೋಸ್ ಅಂತ ಅರ್ಥ ಮಾಡ್ಕೊಳ್ತಕ್ಕಂತಹ ಸ್ಟೇಟ್ಮೆಂಟಿಗೆ ನಾವೇನಂತೇವೆ, ಬಜೆಟ್ ಅಂತೇವೆ. ಸೊ ಬಜೆಟ್ ಇಸ್ ಅ 100% ನ್ಯೂಮರಿಕಲ್ ಪ್ಲಾನ್. ಎಲ್ಲವೂ ನಂಬರ್ಸ್ ಅಲ್ಲಿರುತ್ತೆ. ಇಟ್ ಸರ್ವ್ಸ್ ಟು ಪರ್ಪಸ್. ಒಂದು, ಪ್ಲಾನಿಂಗ್ ಇನ್ಸ್ಟ್ರೂಮೆಂಟ್. ಎರಡನೇದು,
ಕಂಟ್ರೋಲ್ ಡಿವೈಸ್. ನಾನು ಹೇಗೆ ನನ್ನ ಸಂಸ್ಥೆಯ ಕೆಲಸಗಳನ್ನ ಪ್ಲಾನ್ ಮಾಡಬಹುದು ಅಂತಾನು ತಿಳಿಸ್ಕೊಡುತ್ತೆ. ಎಲ್ಲೆಲ್ಲಿ ಹಿಡಿದಿಟ್ಕೊಳ್ಬೇಕು, ಎಲ್ಲೆಲ್ಲಿ ಖರ್ಚು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡುತ್ತೆ. ಇಟ್ ಹ್ಯಾಸ್ 12 ಮಂತ್ಲಿ ಸೈಕಲ್ಸ್. ಯಾಕೆ ಅಂದ್ರೆ ಪ್ರತಿ ತಿಂಗಳು ಕೂಡ ಪ್ಲಾನ್ ಮಾಡಲೇಬೇಕಾಗತ್ತೆ ಬಜೆಟ್ಗೆ. ಪ್ರತಿ ತಿಂಗಳು ಕೂಡ ಖರ್ಚು ಎಷ್ಟಾಗ್ತಾ ಇದೆ, ಲಾಭ ಎಷ್ಟು ಬರ್ತಾ ಇದೆ ನೋಡಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಬಜೆಟ್ಗಳನ್ನ ಯಾವಾಗ್ಲೂ ಏನ್ ಮಾಡ್ತಾರೆ, ಮಂತ್ಲಿ ಸೈಕಲ್ ಅಂದ್ರೆ ತಿಂಗಳಿಗೊಮ್ಮೆ ಮಾಡ್ತಾರೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ಬನ್ನಿ. 10 ಹಲವಾರು ಹೊಸ ಟಾಪಿಕ್ಗಳನ್ನ ಕಲ್ತ್ವಿ, 10 ಹಲವಾರು ಹೊಸ ಟರ್ಮಿನಾಲಜಿಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ನಾವೆಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.